ಎಲ್ಲರಿಗೂ ನಮಸ್ಕಾರ. ಮಹಾವತಾರ್ ಫೌಂಡೇಶನ್ ಇಂದ ಅರ್ಪಿಸುತ್ತಿರುವಂತ ಮಂಡಲ ಧ್ಯಾನ 41 ದಿನಗಳ ಮಂಡಲ ಧ್ಯಾನ 2ನೇ ಬ್ಯಾಚಿನ ದಿನ 33 ಈ ಕಾರ್ಯಕ್ರಮ ಪ್ರಾರಂಭಿಸುವ ಪೂರ್ವದಲ್ಲಿ ಮಹಾವತಾರ್ ಫೌಂಡೇಶನ್ ನ ಕರ್ತೃಗಳಾದಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಂಗನಾಥ್ ಗುರೂಜಿಯವರನ್ನ ಈ ವೇದಿಕೆಗೆ ಅವರಿಗೆ ಆಹ್ವಾನಿಸೋಣ. ಅದೇ ರೀತಿ ಈ ವೇದಿಕೆಯಲ್ಲಿ ಹಾಜರಿದ್ದಂತ ಎಲ್ಲ ಆತ್ಮ ಬಂಧುಗಳು ತಮಗೂ ಸ್ವಾಗತ. ಈ ಕಾರ್ಯಕ್ರಮವನ್ನ ಮೊದಲನೇದಾಗಿ ಸ್ವಾಧ್ಯಾಯದಿಂದ ಪ್ರಾರಂಭಿಸೋಣ. ಇವತ್ತು ಶುಕ್ರವಾರ ಇರುವುದರಿಂದ ಶುಕ್ರವಾರ ವಿಶೇಷ ಅತಿಥಿಗಳಾಗಿ ನಮ್ಮ ಮಹಾವತಾರ್ ಫೌಂಡೇಶನ್ನ ಹಿರಿಯ ಮಾಸ್ಟರ್ ಆದಂತ ಮಧುರಾ ಮೇಡಮ್ ಅವರು ಅವರ ಧ್ಯಾನ ಹಂಚಿಕೆಯನ್ನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಹಂಚಿಕೊಳ್ಳಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ ಮೇಡಮ್. ನಮಸ್ತೆ ನಂದ ಮೇಡಮ್. ನಮಸ್ತೆ. ವೆಲ್ಕಮ್ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ರಘುನಾಥ್ ಸರಿಗೆ ಕೊಡಿ ಮೇಡಮ್. ಕೊಟ್ಟಿದ್ದೇನೆ. ಒಂದ್ ನಿಮಿಷ ವೇಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಇದೇ 12 ಜನ ಇದ್ದಾರೆ. ಇನ್ನ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಮ್ಯಾಮ್. ಹೌದಾ, ಒಂದ್ 15 ಜನ ಆಗ್ಲಿ. ರೆಕಾರ್ಡ್ ತೆಗೀರಿ ಮೇಡಮ್ ಒಂದ್ಸತಿ, ಆಮೇಲೆ ಮತ್ತೆ ಆನ್ ಮಾಡಿ. ಇವತ್ತಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಶುಕ್ರವಾರವಿರುವುದರಿಂದ ಈ ಕಾರ್ಯಕ್ರಮದ ಮಹಾವತಾರ ಫೌಂಡೇಶನ್ ನ ಹಿರಿಯ ಮಾಸ್ಟರ್ ಆದಂತ ನಮ್ಗೆ ಮಧುರಾ ಮೇಡಮ್ ಅವರು ಇವತ್ತು ಧ್ಯಾನ ಹಂಚಿಕೆಯನ್ನು ಮಾಡಿಕೊಳ್ಳಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ ಕೋರೋಣ. ಸ್ವಾಗತ ಮೇಡಮ್. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಹಾಗೆ ಮಹಾವತಾರ್ ಬಾಬಾಜಿ ಅವರಿಗೂ, ಪತ್ರಿಜಿ ಅವರಿಗೂ, ಹಾಗೆ ಮಹಾವತಾರ್ ವೇದಿಕೆ ಅಂದ್ರೆ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಸಮಗ್ರ ಜೀವನ ಶೈಲಿ. ಶುಕ್ರವಾರ ಅಂದ್ರೆ ಎಲ್ಲರಿಗೂ ಗೊತ್ತು, ಮನೆ ಮದ್ದು ಇರುತ್ತೆ ಅಥವಾ ಏನಂದ್ರೆ ಮುದ್ರೆ ಇರುತ್ತೆ, ಇಲ್ಲ ಅಂದ್ರೆ ಸಮಗ್ರ ಅಂದ್ರೆ ಆರೋಗ್ಯ ಶೈಲಿ ಇರುತ್ತೆ, ಜೀವನ ಶೈಲಿ ಹೇಗೆ ಇಟ್ಕೋಬೇಕು ಅನ್ನೋದ. ನಾನಿವತ್ತು ಹೇಳ್ತಾ ಇರೋ ವಿಷಯ ಮಿತ್ರರೇ, ಮೊಸರಿನ ಬಗ್ಗೆ ಹೇಳ್ತೀನಿ. ನಾನಿವತ್ತು ಮೊಸರು ಎಲ್ರಿಗೂ ಗೊತ್ತಿದೆ. ಮೊಸರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ, ಎಲ್ರಿಗೂ ಪ್ರಿಯವಾದ ಒಂದು ಪದಾರ್ಥ ಅಂತ ಹೇಳ್ಬೋದು ಮೊಸರು. ಅಷ್ಟೊಂದು ಮೊಸರಿಗೆ ಒಂಥರ ಔಷಧಿಯ ಗುಣಗಳು ಇದೆ. ಮತ್ತೆ ಅಷ್ಟೊಂದು ಮೊಸರು ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಚಿರಪರಿಚಿತವಾಗಿರೋದು ಅಂತ ಹೇಳ್ಬೋದು. ನಾನು ಇವತ್ತು ತಗೊಂಡಿರೋ ವಿಷಯ ಮೊಸರು ಬಗ್ಗೆ. ಅದೇ ನಮ್ಮೆಲ್ಲರ ಚಿರಪರಿಚಿತವಾಗಿರೋದು ಅಥವಾ ಮನೆ ಮಾತಾದ ಮೊಸರು. ಅಂದ್ರೆ ಪ್ರತಿದಿನ ನಾವು ಎಲ್ಲರ ಮನೆಯಲ್ಲೂ ಹೆಚ್ಚಾಗಿ ಕಾಣ್ತೀವಿ ಮೊಸರನ್ನ. ಒಂಥರ ಸರಳ ಆಹಾರ ಅಂತಾನೆ ಹೇಳ್ಬಹುದು. ಆದ್ರೆ ಇದರಲ್ಲಿ ಅಸಾಧಾರಣವಾದ ಒಂದು ಮಹತ್ವ ಒಂದು ಅಡಗಿದೆ ಮೊಸರಲ್ಲಿ ಅಂತ ಹೇಳ್ಬೋದು. ಅದ್ ಹೇಗೆ ಅಂತ ನೋಡೋಣ. ಮೊಸರು ಅಂದ್ರೆ ಏನು ಅಂತಾನೆ ತಿಳ್ಕೊಳ್ಳೋಣ. ಅಂದ್ರೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅನ್ನು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಹುಳಿ ಮಾಡುತ್ತೆ. ಅಂದ್ರೆ ಹಾಲು ನಾವು ಕಾಯಿಸಿ ಅದನ್ನ ಒಂದ್ ಸ್ವಲ್ಪ ಮೊಸರು ಹುಳಿ ಅಂಶವನ್ನು ಬಿಟ್ಟಾಗ ಅದು ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿ ಅದು ಮೊಸರಿಗೆ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹಾಲು ಒಡೆದಾಗ ಅದು ಒಂದು ಶುದ್ಧವಾದ ಒಂದು ಬ್ಯಾಕ್ಟೀರಿಯಾ ಆಗಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಷ್ಟು ಜೀವಂತವಾದ ಒಂದು ಬ್ಯಾಕ್ಟೀರಿಯಾ. ಅದಕ್ಕೆ ನಮ್ಮ ದೇಹಕ್ಕೆ ತಗೊಂಡಾಗ ಅದು ತುಂಬಾ ಔಷಧಿ ರೂಪವಾಗಿ ಮಾರ್ಪಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದರಲ್ಲಿ ಏನೇನಿದೆ? ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಪ್ರೋಟೀನ್ ಇದೆ, ವಿಟಮಿನ್ ಬಿ ಇದೆ, ವಿಟಮಿನ್ ಡಿ ಇದೆ, ಪೊಟ್ಯಾಷಿಯಂ ಇದೆ. ಹಾಗೂ ಅದ್ರಲ್ಲಿ ವಿಶೇಷವಾಗಿ ಪ್ರೊಬಯೋಟಿಕ್ಸ್ ಅಂತ. ಅಂದ್ರೆ ಪ್ರೊಬಯೋಟಿಕ್ಸ್ ಅಂದ್ರೆ ಏನು ಅಂದ್ರೆ ಸೂಕ್ಷ್ಮ ಜೀವಿಗಳು, ಜೀವಂತ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಇರುತ್ತೆ. ಅಂದ್ರೆ ಈ ಜೀವಾಣುಗಳು ನಮ್ಮ ದೇಹಕ್ಕೆ ಆರೋಗ್ಯವನ್ನು ನೀಡುವ ಒಂದು ಶಕ್ತಿ ಅಂತ ಹೇಳ್ಬಹುದು. ಅಂದ್ರೆ ಈ ಜೀವಾಣುಗಳು ನಮ್ಮ ಹೊಟ್ಟೆಗೆ ಸಂಬಂಧಿಸಿದ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಇದು ತುಂಬಾ ಉಪಕಾರಿಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಹೆಚ್ಚಾಗಿದೆ ಅದರಲ್ಲಿ ಇರುತ್ತೆ ಅಂದ್ರೆ ಮೊಸರು ಮತ್ತು ಮಜ್ಜಿಗೆಯಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಇದು ಜೀವಂತ ಸೂಕ್ಷ್ಮ ಜೀವಿಗಳು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಈ ಮೊಸರು ಮತ್ತು ಆರೋಗ್ಯ ಹೇಗೆ ಅಂತ ನೋಡೋಣ. ಮೊಸರು ತಿನ್ನೋದ್ರಿಂದ ನಮ್ಗೆ ಜೀರ್ಣಕ್ರಿಯೆ ಸುಲಭವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹೊಟ್ಟೆಯಲ್ಲಿರೋ ಅಸಮಾಧಾನ, ಏನೋ ಒಂಥರ ಚಡಪಡಿಕೆ ಆ ತರ ಎಲ್ಲ ಇರುತ್ತೆ, ಅಜೀರ್ಣ ತರ ಒಂಥರ ಭಾಸ ಆಗ್ತಾ ಇರುತ್ತೆ. ಇದೆಲ್ಲ ಕೂಡ ಹೊಟ್ಟೆಗೆ ಸಂಬಂಧಿಸಿದ ಏನಿರುತ್ತೆ ಅದೆಲ್ಲ ಈ ಮೊಸರಿನಿಂದ ಸುಧಾರಣೆ ಮಾಡ್ಕೋಬಹುದು, ಅಂದ್ರೆ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾರೆ.
ಇದರಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರೋದ್ರಿಂದ ಇದು ಎಲುಬುಗಳು ಕೂಡ ಬಲವಾಗುತ್ತೆ ಮತ್ತೆ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತೆ, ಹೃದಯಕ್ಕೂ ಕೂಡ ಇದು ಅತ್ಯುತ್ತಮವಾದ ಒಂದು ಪದಾರ್ಥ ಅಂತ ಹೇಳೋದು. ಹಾಗೆ ತೂಕವನ್ನು ನಿಯಂತ್ರಣ ಮಾಡಲು ಕೂಡ ಮೊಸರು ಒಂದು ಶಕ್ತಿ ಅಂತ ಹೇಳ್ಬೋದು. ಒಮ್ಮೆ ಮೊಸರನ್ನ ತಿಂದ್ರೆ ನಮ್ಗೆ ಹೊಟ್ಟೆ ತುಂಬಿದ ಭಾವನೆ ಬರುತ್ತೆ, ಆದ್ರೆ ಅತಿಯಾಗಿ ತಿನ್ನುವ ಹವ್ಯಾಸ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಮೊಸರನ್ನ ಉಪಯೋಗಿಸೋದ್ರಿಂದ. ಹಾಗೆ ಮೊಸರು ಮತ್ತೆ ಸೌಂದರ್ಯಕ್ಕೂ ತುಂಬಾ ಒಂದು ನಂಟಿದೆ. ಯಾಕಂದ್ರೆ ಮೊಸರು ಮತ್ತು ಕಡಲೆ ಹಿಟ್ಟನ್ನು ಪೇಸ್ಟ್ ಮಾಡಿ ಉಪಯೋಗಿಸೋದ್ರಿಂದ ಮೊಡವೆಗಳ ಕಲೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲಿರೋ ನಮ್ಮ ಮುಖದಲ್ಲಿರೋ ಕಲೆ ಇರ್ಬೋದು, ಮೊಡವೆ ಇರ್ಬೋದು, ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ತಲೆಯಲ್ಲಿ ಹುಟ್ಟಾದಾಗ ಮೊಸರು ಮತ್ತು ಮೆಂತೆಯನ್ನು ಪೇಸ್ಟ್ ಮಾಡಿ, ಅಂದ್ರೆ ಹುಳಿ ಮೊಸರು ಇರುತ್ತಲ್ಲ, ಆ ಹುಳಿ ಮೊಸರನ್ನು ತಲೆಗೆ ಹಚ್ಚೋದ್ರಿಂದ ತಲೆಯಲ್ಲಿರುವ ಹುಟ್ಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೂ ಇದು ತುಂಬಾ ಒಳ್ಳೆಯ ಒಂದು ಔಷಧಿ ಅಂತ ಹೇಳ್ಬೋದು. ಇದು ಕೂದಲ ಆರೈಕೆಗೂ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಕೂದಲು ಒಂಥರ ಅಂದ್ರೆ ಅದ್ರ ಹಾಕಿ ತಲಸ್ನಾನ ನಾವು ಮಾಡಿದಾಗ ಶಾಂಪು ತರ ಒಂಥರ ಫೀಲ್ ಬರುತ್ತೆ, ಅಷ್ಟೊಂದು ಶಕ್ತಿ ಆ ಮೊಸರಿಗೆ ಇದೆ. ಅಂದ್ರೆ ಕೇಶ ಮೃದುವಾಗುತ್ತೆ. ನಾವೀಗ ಅಂದ್ರೆ ಅದು ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು ಅಂತಿದ್ರೆ ಅದಕ್ಕೆ ಸ್ವಲ್ಪ ಮೆಂತೆಕಾಳು ಪೇಸ್ಟ್ ಮಾಡಿ ರಾತ್ರಿ ನೆನೆಸಿಟ್ಟು ಅದನ್ನ ಪೇಸ್ಟ್ ಮಾಡಿ ಮೊಸರು ಜೊತೆ ಮಿಕ್ಸ್ ಮಾಡಿ ತಲೆ ಹಚ್ಚೋದ್ರಿಂದ ಹೊಟ್ಟು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಕೂದಲು ಸೊಂಪಾಗಿ ಬೆಳಿಲಿಕ್ಕೂ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಉಪಯುಕ್ತವಾದ ಅಂದ್ರೆ ಗುಣ ಈ ಮೊಸರಲ್ಲಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಮೊಸರು ಅಂದ್ರೆ ತುಂಬಾ ಜನಕ್ಕೆ ಅಂದ್ರೆ ತುಂಬಾ ಮಂದಿಗೆ ಈ ಮೊಸರು ಅಂದ್ರೆ ಊಟದ ತುಂಬಾ ಇಷ್ಟ ಇರುತ್ತೆ. ಊಟದ ಕೊನೆಯಲ್ಲಿ ಮೊಸರು ಒಂದಿಷ್ಟು ಇಲ್ಲ ಅಂದ್ರೆ ನಮ್ಗೆ ಊಟನೇ ಆಗಿಲ್ವೇನೋ ಅನ್ನೋ ಒಂಥರ ಫೀಲ್ ಬರ್ತಾ ಇರುತ್ತೆ. ಅಯ್ಯೋ ನನಗೇನೋ ಒಂದ್ ಕಡಿಮೆ ಆಗಿದೆಯಲ್ಲಪ್ಪ, ಏನದು, ಸ್ವಲ್ಪ ಮೊಸರು ತಗೊಂಡಿದ್ರೆ ಅಥವಾ ಮೊಸರನ್ನ ತಿಂದಿದ್ರೆ ನನಗೆ ಆರೋಗ್ಯ ಚೆನ್ನಾಗಿರ್ತೈತೇನೋ, ನನ್ ಜೀರ್ಣಕ್ರಿಯೆ ಚೆನ್ನಾಗಾಗ್ತೀನೋ ಒಂಥರ ಫೀಲ್ ಬರ್ತಾ ಇರುತ್ತೆ. ಅಂದ್ರೆ ಮೊಸರು ಅದ್ರ ಗುಣನೇ ಹಾಗೆ. ಅದಕ್ಕಾಗಿ ಅದರಲ್ಲಿ ಮತ್ತೆ ಈ ಮೊಸರು ತಗೊಂಡಿಂದ ಏನೇನ್ ಲಾಭಗಳಿಂದ ಅಂದ್ರೆ ಮೊಸರನ್ನು ಯಾವ್ದನ್ನು ಯಾವ ಪದಾರ್ಥ ಜೊತೆಗೆ ಆಡ್ ಮಾಡಿ ತಿಂದಾಗ ನಮ್ಗೆ ಯಾವ ಕಾಯಿಲೆಗಳು ದೂರ ಆಗುತ್ತೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಅಂದ್ರೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಇರುತ್ತೆ, ಆಗ ನಾವು ಮೊಸರಿನ ಜೊತೆಗೆ ಮನೆಯಲ್ಲಿರುವ ಪದಾರ್ಥಗಳನ್ನೇ ಉಪಯೋಗಿಸಿ ನಾವು ತೆಗೆದುಕೊಂಡಾಗ ಸಣ್ಣ ಸಣ್ಣ ಅನಾರೋಗ್ಯ ಸಮಸ್ಯೆ ಆದಾಗ ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು ಅಂತ ನಾವು ತಿಳ್ಕೊಳ್ಳೋಣ. ಈಗ 1 ಕಪ್ ಮೊಸರು ತಗೊಳ್ಳೋದು, ಅದು ಸ್ವಲ್ಪ ಜೀರಿಗೆ ತೆಗೆದುಕೊಳ್ಳೋದು, ಅಂದ್ರೆ ಜೀರಿಗೆಯನ್ನ ಪುಡಿ ಮಾಡಿ ಆ ಮೊಸರಿನ ಜೊತೆ ಆಡ್ ಮಾಡ್ಕೊಂಡು ತಿಂದಾಗ ತೂಕ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಜೀರಿಗೆಗೂ ಇದೆ, ಮೊಸರಿಗೂ ಕೂಡ ಇದೆ. ಅದೇ ರೀತಿ ಸ್ವಲ್ಪ ಕಪ್ಪು ಉಪ್ಪು ಅಂದ್ರೆ ಕಲ್ಲುಪ್ಪು ಅಂತ ಹೇಳ್ತೀವಿ, ಸಮುದ್ರ ತೀರದ ಉಪ್ಪು ಅಂತ ನಿಮ್ಗೆಲ್ಲ ಗೊತ್ತಿರ್ಬೋದು, ಆಲ್ರೆಡಿ ನೀವೆಲ್ಲ ಇವಾಗ ಬಳಸ್ತಾ ಇರ್ಬೋದು. ಬಿಳಿ ಉಪ್ಪಲ್ಲ, ಕಲ್ಲುಪ್ಪು ಅಂತ, ಅಂದ್ರೆ ಸಮುದ್ರದ ತೀರದಲ್ಲಿ ಸಿಗುತ್ತೆ, ಈಗ ಎಲ್ಲಾ ಕಡೆನೂ ಸಿಗುತ್ತಾ ಇದೆ ಅದು. ಆ ಉಪ್ಪನ್ನು ತೆಗೆದುಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡು ಒಂದು ಕಪ್ಪು ಮೊಸರಿನೊಂದಿಗೆ ಬೆರೆಸಿಕೊಂಡು ಕುಡಿಬೇಕು. ಇದರಿಂದ ಜೀರ್ಣ ಸಂಬಂಧಿ ಕಾಯಿಲೆಗಳೆಲ್ಲ ದೂರವಾಗುತ್ತೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಗ್ಯಾಸು, ಅಸಿಡಿಟಿ ಅಂತ ಸಮಸ್ಯೆ ಏನಿರುತ್ತೋ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ. ಅದಕ್ಕಾಗಿ ನೋಡಿ, ಪ್ರತಿದಿನ ಊಟ ಆದ ತಕ್ಷಣ ಎಲ್ಲೂ ಸ್ವಲ್ಪ ಮೊಸರು ತಿನ್ನೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಅಥವಾ ಮೊಸರು ಅಥವಾ ಮಜ್ಜಿಗೆ ಅಂತ. ಎರಡೂ ಅತ್ಯುತ್ತಮನೇ. ಮಜ್ಜಿಗೆ ಅಂತೂ ಅದಕ್ಕಿಂತ ತುಂಬಾ ಲಾಭ ಇದೆ, ಮೊಸರುಗಿಂತ ಮಜ್ಜಿಗೆಗೆ ತುಂಬಾ ಔಷಧೀಯ ಗುಣಗಳಿದೆ ಅಂತ ಹೇಳ್ಬೋದು. ಅದೇ ರೀತಿ ಸ್ವಲ್ಪ ಮೊಸರಿನೊಂದಿಗೆ ಸಕ್ಕರೆ ಬೆರೆಸ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ಕೂಡಲೇ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಈ ಎನರ್ಜಿ ಕಡಿಮೆ ಆಗಿರುತ್ತಪ್ಪ, ಯಾವ್ದೋ ಸುಸ್ತಾಗಿರುತ್ತೆ, ನಮ್ಗೆ ಏನೋ ಒಂಥರ ಅಂದ್ರೆ ಶಕ್ತಿ ಇರಲ್ಲ, ಆಕ್ಟಿವ್ ಆಗಿರಲ್ಲ, ಅಂದ್ರೆ ಒಂಥರ ಏನೋ ಕಳ್ಕೊಂಡೋ ತರ ಸ್ಥಿತಿ ಇರುತ್ತೆ. ಆ ಟೈಮಲ್ಲಿ ಮೊಸರಿಗೆ ಸ್ವಲ್ಪ ಸಕ್ಕರೆ ಬೆಳೆಸ್ಕೊಂಡು ತಿಂದಾಗ ನಮ್ಗೆ ಶಕ್ತಿ ಬರುತ್ತೆ, ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅಂದ್ರೆ ಇಮಿಡಿಯೇಟ್ ಕೊಡುತ್ತೆ ಅದು ನಮ್ಗೆ ಶಕ್ತಿನ. ಅದೇ ಮತ್ತೆ ಮೂತ್ರಕೋಶ ಸಮಸ್ಯೆ ಏನಾದ್ರು ಇದ್ರೂ ಕೂಡ ಅದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮೊಸರಿಗೆ 1 ಕಪ್ ಮೊಸರಿನ ಎಲ್ಲದೂ 1 ಕಪ್ಪೇ ಸಾಕಾಗುತ್ತೆ, ಒಂದ್ ಮನುಷ್ಯನಿಗೆ 1 ಕಪ್ ಸಾಕಾಗುತ್ತೆ. ಅದಕ್ಕಿಂತ ಅತಿಯಾಗಿ ತಿಂದ್ರೆ ಅಮೃತವು ವಿಷ ಅಂತ ಹೇಳ್ತಾರಲ್ಲ, ಅದೇ ತರ 1 ಕಪ್ ಮೊಸರಿನ ಜೊತೆ ಇದನ್ನೆಲ್ಲ ಆಡ್ ಮಾಡ್ಕೊಳ್ಬಹುದು ಅಂತ. ಸ್ವಲ್ಪ ಓಂಕಾಳನ್ನು ತೆಗೆದುಕೊಂಡು 1 ಕಪ್ ಮೊಸರಿನಲ್ಲಿ ಬೆರೆಸಿ ತಿನ್ನೋದು. ಇದರಿಂದ ಬಾಯಿ ಹುಣ್ಣಾಗುತ್ತೆ ತುಂಬಾ ಜನಕ್ಕೆ, ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಹಲ್ಲು ನೋವು ಸಂಬಂಧಿ ಏನಾದ್ರು ಇದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ ದಂತ ಸಂಬಂಧಿ ಸಮಸ್ಯೆಗಳು ಏನಾದ್ರು ಇದ್ರೆ ಇದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ 1 ಕಪ್ ಮೊಸರಿನಲ್ಲಿ ಕಪ್ಪು ಮೆಣಸಿನ ಪುಡಿ ಅಂದ್ರೆ ಕಾಳು ಮೆಣಸು, ಅದನ್ನ ಬೆರೆಸಿ ತಿನ್ಬೇಕು. ಅಂದ್ರೆ ಅದೆಲ್ಲ ಎಷ್ಟು ಅಂದ್ರೆ 1/4 ಚಮಚ ಸಾಕಾಗುತ್ತೆ, ಒಂದು ಕಪ್ಪಿಗೆ 1/4 ಚಮಚ ಸಾಕಾಗುತ್ತೆ. ಅದಕ್ಕೂ ಅತಿಯಾಗಿ ಬೇಡ, ಅಂದ್ರೆ ಅದಷ್ಟು ಪ್ರಮಾಣ ಒಂದು ಮನುಷ್ಯನಿಗೆ ಸಾಕಾಗುತ್ತೆ.
ಬೆರೆಸಿ ತಿನ್ನೋದ್ರಿಂದ ಮಲಬದ್ಧತೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಮಜ್ಜಿಗೆ ಮತ್ತು ನೋಡಿ ಮೊಸರು ತಿಂದಾಗ ಅತಿಯಾಗಿ ತಿನ್ಬಾರ್ದು. ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಬೇಕು. ಆಗ ಮಾತ್ರ ಈ ಸಮಸ್ಯೆಗಳ ಒಂದು ಪರಿಹಾರ ಸಿಗುತ್ತೆ. ಅತಿಯಾಗಿ ತಿಂದ್ರೆ ಇನ್ನೊಂದ್ ತರ ಕಾಯಿಲೆಗೆ ಎಳ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದನು ಹಾಗೆ, ಮನೆ ಮದ್ದು ಹಾಗೆ. ಎಲ್ಲ ಯಾವುದೇ ಅತಿಯಾದ್ರೂನು ಅದೊಂಥರ ದೇಹಕ್ಕೆ ಹಾನಿನೇ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಹಲ್ಲು ನೋವು ಅಥವಾ ದಂತ ಸಂಬಂಧಿ ಸಮಸ್ಯೆಗಳು ಏನಿದ್ರು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಮೊಸರಿನೊಂದಿಗೆ ವಿವಿಧ ರೀತಿ ಹಣ್ಣುಗಳು ಕೂಡ ನಾವು ಆಡ್ ಮಾಡ್ಕೊಳ್ಬಹುದು. ಯಾವ್ದಾದ್ರು ಒಂದು ಅಂದ್ರೆ ಅದಕ್ಕೆ ಯಾವ ಸೂಟ್ ಆಗುತ್ತೋ ಆ ಹಣ್ಣನ್ನು ನೋಡ್ಕೊಂಡು ಆಡ್ ಮಾಡ್ಕೊಂಡು ತಿನ್ನೋದ್ರಿಂದ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತೆ. ಯಾವ್ದಾದ್ರು ರೀತಿಯ ಇನ್ಫೆಕ್ಷನ್ ಇರ್ಬೋದು, ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಯಾವುದೇ ಒಂದು ರೋಗ ಬರೋದನ್ನ ತಡಿಬಹುದು ಅಂತ, ಕಡಿಮೆ ಅಂದ್ರೆ ಬರದೇ ಇದ್ದಂಗೆ ನಾವು ನಮ್ಮ ದೇಹವನ್ನು ಇಟ್ಕೊಳ್ಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಮೊಸರಿನೊಂದಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಶುಂಠಿ ಬೆರೆಸಿ ತಿನ್ನೋದು. ಅದರಿಂದ ಅಂದ್ರೆ ಅದರಲ್ಲಿ ಫೋಲಿಕ್ ಆಸಿಡ್ ಜಾಸ್ತಿ ಇರುತ್ತೆ. ಅಂದ್ರೆ ವಿಟಮಿನ್ಸ್ ತುಂಬಾ ಇರೋದ್ರಿಂದ ಎಷ್ಟೋ ಉಪಯುಕ್ತ. ಅಂದ್ರೆ ಗರ್ಭಿಣಿಯರಿರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಮತ್ತೆ ಹದಿಹರಿಯದವ್ರು ಇರ್ಬೋದು, ಅವರಿಗೆಲ್ಲ ದೇಹಕ್ಕೆ ಬೇಕಾದಂತ ವಿಟಮಿನ್ಗಳು ಮೊಸರಲ್ಲೇ ಸಿಗ್ತಾ ಇರುತ್ತೆ. ಅಂದ್ರೆ ಶುಂಠಿ ಮತ್ತೆ ಅರಿಶಿನ ಪುಡಿ ಬೆರೆಸ್ಕೊಂಡು ತಿನ್ನೋದ್ರಿಂದ, ಅಂದ್ರೆ ಅರಿಶಿನ ಸ್ವಲ್ಪ ಹಾಕಿದ್ರೆ ಸಾಕು, ಹಾಗೆ ಸ್ವಲ್ಪ ಹಾಕಿದ್ರೆ ಅದು ನಮ್ಮ ವಿಟಮಿನ್ಸ್ ಜಾಸ್ತಿ ಸಿಗುತ್ತೆ. ಮತ್ತೆ ಮೊಸರಿನೊಂದಿಗೆ ಆರೆಂಜ್ ಜ್ಯೂಸ್ ಅನ್ನು ಬೆರೆಸ್ಕೊಂಡು ತಿನ್ಬಹುದು ಅಂತ ಹೇಳ್ತಾರೆ. ಇದರಿಂದ ಶರೀರಕ್ಕೆ ಸಾಕಷ್ಟು ವಿಟಮಿನ್ ಸಿ ಲಭ್ಯವಾಗುತ್ತೆ. ಆರೆಂಜ್ ಜ್ಯೂಸು ಹಾಗೆ. ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು. ವಿಡಿಯೋ ಮೇಡಮ್ ಆಫ್ ಮಾಡ್ಕೊಳ್ಳಿ, ವಿಡಿಯೋ ಆಫ್ ಆಫ್ ಮಾಡ್ಕೊಳ್ಳಿ ಮಾಡ್ಕೊಂಡು ಮೇಡಮ್. ಒಂದ್ಸತಿ ಟ್ರೈ ಮಾಡಿ ಮ್ಯಾಮ್. ಮಧುರಾ ಮೇಡಮ್, ನೆಟ್ವರ್ಕ್ ಇಶ್ಯೂ ಇದೆನಾ ಅವ್ರದ್ದು? ಏನೋ ಆಯ್ತು, ನಂಗೆ ಗೊತ್ತಾಗ್ಲಿಲ್ಲ. ಮಾತಾಡಿ ಮೇಡಮ್. ಈಗ ಕರೆಕ್ಟ್ ಇದೆ ಮೇಡಮ್, ಈಗ ಕರೆಕ್ಟ್ ಇದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಅಲ್ಲಿಂದ ಹೇಳಿ ಮೇಡಮ್. ಮೊಸರು, ಅರಿಶಿನ, ಶುಂಠಿ ಅಲ್ಲಿಂದ. ಮೊಸರಿನೊಂದಿಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಶುಂಠಿ, ಚಿಕ್ಕ ಪ್ರಮಾಣದಲ್ಲಿ ಒಂದು ಕಡಲೆಕಾಳಷ್ಟು ಶುಂಠಿಯನ್ನ ಜಜ್ಜಿ ಅದರದ ರಸ ಹಾಕಿ ತಿನ್ನೋದ್ರಿಂದ ನಮ್ಗೆ ಫೋಲಿಕ್ ಆಸಿಡ್ ಅಂದ್ರೆ ಶರೀರಕ್ಕೆ ವಿಟಮಿನ್ಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಚಿಕ್ಕ ಮಕ್ಕಳರಿಗೆ ಮತ್ತು ಗರ್ಭಿಣಿಯವರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಉಪಯುಕ್ತ ಅಂತ. ಅವ್ರಿಗೆ ಬೇಕಾದಷ್ಟು ವಿಟಮಿನ್ಸ್ ದೇಹಕ್ಕೆ ತುಂಬಾ ಬೇಕಲ್ಲ, ಮಕ್ಕಳಿಗೆ ಬೆಳವಣಿಗೆಗೆ ಇರ್ಬೋದು, ಬಾಣಂತಿಯರಿಗೂ ಇರ್ಬೋದು. ಯಾಕಂದ್ರೆ ಬಾಣಂತಿಯರಿಗೆ ಮಗು ಬೆಳೆಸ್ಲಿಕ್ಕೆ ಎದೆ ಹಾಲಿಗೆ ತುಂಬಾ ಬೇಕಾಗುತ್ತೆ, ಅದಕ್ಕೋಸ್ಕರ. ಅದೇ ರೀತಿ ಮೊಸರಿಗೆ ಆರೆಂಜ್ ಜ್ಯೂಸ್ ಅನ್ನ ಆಡ್ ಮಾಡ್ಕೊಂಡು ತಿನ್ಬಹುದು. ಅದೇ ರೀತಿ ಲೆಮನ್ ಅಂದ್ರೆ ಯಾವುದು ಅಂದ್ರೆ ಲಿಂಬು ರಸನ ಹಾಕಿ ತಿಂದ್ರೆ ದೇಹಕ್ಕೆ ತುಂಬಾ ತಂಪು, ಮತ್ತೆ ಅದರಲ್ಲಿ ಸಾಕಷ್ಟು ವಿಟಮಿನ್ ಸಿ ಲಭ್ಯವಾಗುತ್ತೆ. ಇದು ಕೀಲ್ ನೋವು ಇರ್ಬೋದು, ಅಥವಾ ಕಾಲಿನ ಯಾವುದೇ ನೋವು ಅಂದ್ರೆ ಎಲುಬಿನ ಸಮಸ್ಯೆ, ಕೀಲ್ ನೋವು ಇರ್ಬೋದು, ಅಥವಾ ಒಂದ್ ಸ್ವಲ್ಪ ಈ ಬಾಡಿ ಎಲ್ಲ ಸ್ವಲ್ಪ ಈ ಎಲುಬುಗಳೆಲ್ಲ ಪೇನ್ ಇರುತ್ತೆ, ಆ ತರದಕ್ಕೆಲ್ಲ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ವೃದ್ಧಾಪ್ಯ ಸಮಸ್ಯೆಗಳನ್ನು ಸಹ ನಾವು ಮುಂದೂಡಬಹುದು ಇದರಿಂದ ಅಂತ ಹೇಳ್ತಾರೆ. ಅದೇ ರೀತಿ ಮೊಸರಿನೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ತಿನ್ನೋದ್ರಿಂದ ಹೊಟ್ಟೆಯಲ್ಲಿನ ಅಲ್ಸರ್ ಕೂಡ, ಅಲ್ಸರ್ ಅಂತ ಬರುತ್ತೆ ನೋಡಿ, ಹೊಟ್ಟೆ ಹುಣ್ಣು ಅಂತ ನಾವು ಏನ್ ಹೇಳ್ತೀವೋ ಅದನ್ನು ಕೂಡ ಕಡಿಮೆ ಅಂದ್ರೆ ಮಾಯವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಮಿಶ್ರಣ ಹೇಗೆ ಅಂದ್ರೆ ಆಂಟಿಬಯೋಟಿಕ್ ತರ ಕೆಲಸ ಮಾಡ್ತಾ ಇರುತ್ತೆ. ಇದರಿಂದ ದೇಹದಲ್ಲಿ ಇನ್ಫೆಕ್ಷನ್ ಏನಾದ್ರೂ ಇದ್ರೆ ಹೊಟ್ಟೆ ಒಳಗಡೆ ಅದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಮೊಸರಿನಲ್ಲಿ ಜೇನುತುಪ್ಪವನ್ನು ಬೆರೆಸಿ ತಿಂದಾಗ ಅದು ಆ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಸ್ವಲ್ಪ ಮೊಸರು ಮತ್ತೆ ಮೆಂತೆಕಾಳು ರುಬ್ಬಿ ತಲೆ ಹಚ್ಕೊಳ್ಳೋದ್ರಿಂದ ಹೊಟ್ಟು ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಹಾಗೆ ಮೊಸರು ಮತ್ತೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಫೇಸಿಗೆ ಹಚ್ಕೊಳ್ಳೋದ್ರಿಂದ ಮುಖದಲ್ಲಿರೋ ಮೊಡವೆಗಳೆಲ್ಲ ಏನಾದ್ರೂ ಇದ್ರೆ ಅಥವಾ ಏನಾದ್ರು ಸಣ್ಣ ಪುಟ್ಟ ಕಲೆಗಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮೊಸರು ಮತ್ತು ಅರಿಶಿನ ಪುಡಿ ಅಂದ್ರೆ ಶುದ್ಧವಾದ ಅರಿಶಿನ ಪುಡಿನ ಬೆರೆಸಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದಲೂ ಕೂಡ ಮುಖದಲ್ಲಿರೋ ಕಲೆಗಳಿರ್ಬೋದು, ಅಥವಾ ಏನಾದ್ರೂ ಒಂದು ಚರ್ಮದ ಸಮಸ್ಯೆ ಬಂದ್ರೆ ಆ ತರ ಏನಾದ್ರೂ ಇದ್ರೆ ಅದು ಕೂಡ ಅದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಇಷ್ಟು ಇದರಲ್ಲಿ ಇರೋದು. ಅಂದ್ರೆ ತುಂಬಾ ಇದೆ ಮೊಸರಿನಲ್ಲಿ ಉಪಯುಕ್ತತೆ. ಅಂದ್ರೆ ಯಾವ್ಯಾವ್ದ್ರಲ್ಲಿ ಉಪಯೋಗಿಸ್ಕೊಂಡ್ರೆ ಏನ್ ಮಾಡ್ಕೊಳ್ಬಹುದು, ತುಂಬಾ ಇದೆ. ಅಂದ್ರೆ ಸಮಯದ ಅಭಾವ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಲಿಮಿಟೆಡ್ ಟೈಮ್ ಅಲ್ಲಿ ಎಷ್ಟು ಬೇಕೋ ಅಷ್ಟನ್ನು ತಗೊಂಡಿದ್ದೀನಿ. ಅದೇ ರೀತಿ ಅಡಿಗೆಯಲ್ಲೂ ತುಂಬಾ ಉಪಯೋಗಿಸ್ತಾರೆ
ಉಪಯೋಗಿಸ್ತಾರೆ ಮೊಸರಿನಲ್ಲಿ. ಅಂದ್ರೆ ಮುಖ್ಯವಾಗಿ ಏನಂದ್ರೆ ಮೊಸರನ್ನ ಮಾಡ್ತಾರೆ, ಆಮೇಲೆ ಮಜ್ಜಿಗೆ ಸಾರು ಅಂತ ಮಾಡ್ತಾರೆ, ತಂಬಳಿ, ಇದೆಲ್ಲ ಕೂಡ ಮೊಸರಿನಿಂದ ತಯಾರಾಗುವ ಪದಾರ್ಥಗಳು ಅಂತ ಹೇಳಿ. ವಿಶೇಷವಾಗಿ ಇದನ್ನ ಮೊಸರನ್ನು ಬೇಸಿಗೆಯಲ್ಲಿ ಮೊಸರನ್ನು ಅಂದ್ರೆ ಮೊಸರು ಮತ್ತು ಮಜ್ಜಿಗೆಯನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಯಾಕಂದ್ರೆ ದೇಹಕ್ಕೆ ತಂಪು ನೀಡುತ್ತೆ, ಮನಸ್ಸಿಗೆ ಶಾಂತಿ ನೀಡುತ್ತೆ ಅಂತ. ಹಾಗಾದ್ರೆ ಇದು ತಿನ್ನಲು ಯಾವಾಗ ಸೂಕ್ತ ಅಂತ ನೋಡೋಣ. ಮೊಸರು ಅಂದ್ರೆ ಸಮಯ ಹೆಚ್ಚಾಗಿ ಮಧ್ಯಾಹ್ನ ಊಟದ ಜೊತೆಗೆ ಒಳ್ಳೆಯದು, ಅಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಿ ಸುಧಾರಣೆ ಆಗುತ್ತೆ ಅಂತಾರೆ. ಬೆಳಗ್ಗೆ ಉಪಹಾರದ ಜೊತೆಗೆ ಅಂದ್ರೆ ಅವಲಕ್ಕಿ ಜೊತೆ ಮೊಸರು ತಿನ್ನೋರು ಎಷ್ಟೋ ಜನ ಇದ್ದಾರೆ. ಅದೇ ಅವಲಕ್ಕಿ ಜೊತೆ ಮೊಸರು ತಿಂತಾರೆ, ಇಲ್ಲ ಅಂದ್ರೆ ಮೊಸರನ್ನ ತಿನ್ನೋರು ಇದ್ದಾರೆ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪಯೋಗಿಸೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಹೊಟ್ಟೆ ಹಗುರವಾಗಿರುತ್ತೆ, ಜೀರ್ಣ ಆಗ್ಲಿಕ್ಕೆ ತುಂಬಾ ಸಮಯ ಇರುತ್ತೆ. ರಾತ್ರಿ ಹೊತ್ತು ಉಪಯೋಗಿಸೋದು ಬೇಡ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ಶೀತ ಪ್ರಕೃತಿ ಇರುತ್ತೋ ಅಥವಾ ಅಸ್ತಮ ಇರುತ್ತೋ ಅಥವಾ ಸಂಧಿವಾತ ಇರುತ್ತೋ ಅಂತವ್ರು ರಾತ್ರಿ ಉಪಯೋಗಿಸೋದು ಬೇಡ ಅಂತ ಹೇಳ್ತಾರೆ. ಅವ್ರ ದೇಹಕ್ಕೆ ಸೆಟ್ ಆದ್ರೆ ಮೊಸರು ತಗೊಳ್ಳೋದು ಏನು ತೊಂದರೆ ಇಲ್ಲ. ನಮ್ಗೆ ಶೀತ ಪ್ರಕೃತಿ ಇದೆ ಅಥವಾ ಅಸ್ತಮ ಕಾಯಿಲೆ ಇದೆ, ಆತರ ಏನಾದ್ರು ಅನ್ಸಿದ್ರೆ ನನಗ್ ರಾತ್ರಿ ಮೊಸರು ತಿಂದ್ರೆ ಶೀತ ಆಗುತ್ತೆ ಅಥವಾ ಕಫ ಆಗುತ್ತೆ ಅನ್ನೋ ಒಂದು ಏನಾದ್ರೂ ಮನ್ಸಲ್ಲಿ ಇದ್ರೆ ಅಂತವ್ರು ಉಪಯೋಗಿಸೋದು ಬೇಡ. ಇಲ್ಲ ಅಂದ್ರೆ ರಾತ್ರಿನೂ ಕೂಡ ಮೊಸರನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಅಂದ್ರೆ ಅತಿಯಾಗಿ ತಿಂದ್ರೂ ಕೂಡ ಮೊಸರನ್ನ ತುಂಬಾ ಹಾನಿ. ಯಾಕಂದ್ರೆ ಯಾವುದೇ ಕೂಡ ಅಮೃತ ವಿಷ ಅಂತ ಹೇಳ್ತೀವಿ. ಹೊಟ್ಟೆ ಉಬ್ಬರ ಅನ್ಸ್ಬೋದು, ಗ್ಯಾಸ್ ಸಮಸ್ಯೆ ಇರ್ಬೋದು, ಮಲಬದ್ಧತೆ ಉಂಟಾಗ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಹೆಚ್ಚು ಹುಳಿಯಾದ ಮೊಸರು ಬೇಡ, ಯಾಕಂದ್ರೆ ಅದರಲ್ಲಿ ಆಮ್ಲತೆ ಹೆಚ್ಚಿರುತ್ತೆ. ಅಂದ್ರೆ ಪಿತ್ತ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಆಗುತ್ತೆ. ಮತ್ತೆ ಹಲ್ಲಿನ ಎನಾಮಲ್ ಅಂದ್ರೆ ಇದಿರುತ್ತಲ್ಲ, ಅದು ಹಾನಿಯಾಗುವ ಸಾಧ್ಯತೆ ತುಂಬಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅತಿಯಾಗಿ ತಗೋಬಾರ್ದು, ಮಿತವಾಗಿ ಸಮ ಪ್ರಮಾಣದಲ್ಲಿ ಬಳಸ್ಬೇಕು ಮೊಸರನ್ನು. ಆಗ ದೇಹಕ್ಕೆ ಏನೂ ಹಾನಿ ಆಗಲ್ಲ. ಮತ್ತೆ ಅಲರ್ಜಿ ಇದ್ದವರಿಗೆ ಅಂದ್ರೆ ಹಾಲಿನ ಉತ್ಪನ್ನ ಒಬ್ಬೊಬ್ಬರಿಗೆ ಅಲರ್ಜಿ ಆಗುತ್ತೆ ಅಂತವ್ರು ಮೊಸರನ್ನು ಸೇವಿಸೋದು ಬೇಡ ಅಂತ. ಯಾಕಂದ್ರೆ ಅದರಿಂದ ಹೊಟ್ಟೆ ನೋವು ಏನಾದ್ರೂ ಬರಬಹುದು ಅನ್ನೋ ಒಂದು ಸಿಂಪ್ಟಮ್ಸ್ ಇಂದ ಹೇಳ್ತಾರೆ. ಮತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಅಂದ್ರೆ ಹೆಚ್ಚು ತಿಂದ್ರೆ ದೇಹಕ್ಕೆ ಆಗುತ್ತೆ ಅಂದ್ರೆ ತಿನ್ಬಹುದು, ಏನು ತೊಂದರೆ ಇಲ್ಲ. ನನಗ್ ಆಗಲ್ಲ ಅಂತ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಅವಾಯ್ಡ್ ಮಾಡುವುದು ತುಂಬಾ ಒಳ್ಳೇದು. ಅಂದ್ರೆ ಆವಾಗ ಯೂಸ್ ಮಾಡಿದಾಗ ಶೀತ ಆಗ್ಬೋದು, ಜ್ವರ ಬರ್ಬೋದು ಅಂತ ಹೇಳ್ತಾರೆ. ಅಸ್ತಮಾ ಸಮಸ್ಯೆ ಇದ್ದವರು, ಸಂಧಿವಾತ ಇರುವವರು, ಅಂದ್ರೆ ಜಾಯಿಂಟ್ ಪೇನ್ ಎಲ್ಲ ಇರುತ್ತಲ್ಲ, ಅದೆಲ್ಲ ವಾತ ರೂಪದಲ್ಲಿ ಇದ್ ಮಾಡುತ್ತೆ ಅಂತವ್ರು ಅಂದ್ರೆ ಮೊಸರು ಯೂಸ್ ಮಾಡೋದು ಬೇಡ. ಕಡ್ದಿರೋ ಮಜ್ಜಿಗೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ಕಡ್ದಿರೋದು ಅದರಲ್ಲಿ ಕೆನೆ ತೆಗ್ದಿರ್ಬೇಕು ಸಂಪೂರ್ಣವಾಗಿ, ಅದ್ರಲ್ಲಿ ಏನು ಅಂಶ ಇರಬಾರ್ದು ಅಂತವ್ರು ಕಡ್ದಿರೋ ಮಜ್ಜಿಗೆಯನ್ನು ಉಪಯೋಗಿಸೋದು ದೇಹಕ್ಕೆ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ರಾತ್ರಿ ಬೇಡ, ಆದಷ್ಟು ಮಧ್ಯಾಹ್ನ ಮತ್ತು ಸಂಜೆಯ ಸಮಯದಲ್ಲಿ ಉಪಯೋಗಿಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಮತ್ತು ಮೊಸರು ಅತಿ ಸರಳವಾದರೂ ಅದ್ಭುತವಾದ ಆಹಾರ ಅಂತ ಹೇಳ್ತೀವಿ. ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಮನಸ್ಸಿಗೂ ಸಮತೋಲನ ನೀಡುವ ಅಮೃತ ದಾನ ಅಂತ ಹೇಳ್ತೀವಿ. ಪ್ರತಿದಿನ ಸ್ವಲ್ಪ ಮೊಸರು ತಿನ್ನೋದು ನಮ್ಮ ಜೀವನ ಹೆಚ್ಚು ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ತೇನೆ. ಅಂದ್ರೆ ಅತಿಯಾಗಿ ತಿಂದ್ರೆ ಅಮೃತವೂ ವಿಷ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ತಿನ್ನುವುದರಿಂದ ಅಂದ್ರೆ ಆರೋಗ್ಯ ತುಂಬಾ ಒಳ್ಳೆಯದು ಅಂತ. ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ತಗೋಬೇಕು. ನನಗೆ ಇವತ್ತು ಮೊಸರು ಒಳಕ್ ಹೋಗ್ಬಾರ್ದು, ನನ್ನ ದೇಹಕ್ಕೆ ಎಷ್ಟಾಗುತ್ತೋ ಅಷ್ಟೇ ಮಿತವಾಗಿ ಬಳಸಿದ್ರೆ ಆರೋಗ್ಯಕ್ಕೆ ಏನು ಇಲ್ಲ. ಪ್ರತಿಯೊಂದು ಆಹಾರನೂ ಕೂಡ ಮನುಷ್ಯನಿಗೆ ಬೇಕಾಗುತ್ತೆ. ನನಗೆ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ, ನಾನು ಇದನ್ನ ತಗೊಳ್ಬಾರ್ದು ಅನ್ನೋದೇನು ಇಲ್ಲ. ನಮ್ಮ ದೇಹಕ್ಕೆ ಆಗ್ತಾ ಇದೆ ಅಂದ್ರೆ ಸ್ವಲ್ಪನಾದ್ರೂ ತಗೊಂಡ್ರೆ, ಪ್ರತಿಯೊಂದು ಒಂದು ಪದಾರ್ಥದಲ್ಲೂ ಔಷಧಿಯ ಗುಣ ಇದ್ದೇ ಇರುತ್ತೆ. ಸ್ವಲ್ಪವಾಗಿ ಬಳಸ್ಬೇಕು. ಈಗ ಸಕ್ಕರೆ ಕಾಯಿಲೆ ಇದ್ದವರು ಅಂದ್ರೆ ಸಕ್ಕರೆನೇ ತಿನ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಸಿಹಿನೂ ಕೂಡ ಮನುಷ್ಯನಿಗೆ ಬೇಕಾಗುತ್ತೆ ಒಂದ್ ಸ್ವಲ್ಪ ಪ್ರಮಾಣದಲ್ಲಾದ್ರೂ. ಅದಕ್ಕೋಸ್ಕರ ಸಿಹಿ ಎಲ್ಲದೂ ಪ್ರತಿಯೊಂದು ಆಹಾರದಲ್ಲಿ ಇರ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಸ್ವಲ್ಪ ತಗೊಳ್ಳಿ. ಈಗ ಸಕ್ಕರೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ತುಂಡು ಬೆಲ್ಲನ ತಗೊಳ್ಳೋದು. ನೆಟ್ವರ್ಕ್ ಇಶ್ಯೂ ನಂದಿದ್ದೀರಾ ಅವ್ರದ್ದು ಮೇಡಮ್ ಅವ್ರದ್ದು? ದೇಹ ತಂಪಾಗುತ್ತೆ. ಕೆಮ್ಮಿದ್ದವರು ಮೊಸರಿನೊಂದಿಗೆ ಚೆನ್ನಾಗಿ ಕಳ್ಕೊಂಡು, ಹುಳಿ ಮೊಸರು ಬೆಲ್ಲ ಹಾಕೊಂಡು ಚೆನ್ನಾಗಿ ಕಳ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಒಣ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ. ತುಂಬಾ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ಹೇಳ್ತೀನಿ. ಥ್ಯಾಂಕ್ ಯು. ಅಂದ್ರೆ ಒಂದು ಮಹತ್ವ ತಿಳಿಸ್ತಾ ಒಂದು ಕಾರ್ಯಕ್ರಮವನ್ನು ಉಪನ್ಯಾಸ ಆರೋಗ್ಯ ಜೀವನ ಶೈಲಿ ಅಥವಾ ಮನೆ ಮದ್ಬೋದು ಯಾವ ಒಂದು ಇವತ್ತು ಸಂಪನ್ನಗೊಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
ಮೊಸರಿನ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರ, ಯಾವ ರೀತಿ ತಗೋಬೇಕು ಅಂತಂದು. ಸ್ವಲ್ಪ ಲಾಸ್ಟ್ಗೆ ನೆಟ್ವರ್ಕ್ ಇಶ್ಯೂ ಆಯ್ತು. ಅದು ಆಯ್ತು. ಥ್ಯಾಂಕ್ ಯು ಮಹಾವತಾರ್ ಫೌಂಡೇಶನ್ಗೆ ಹಾಗೂ ಇವತ್ತಿನ ಹೋಸ್ಟ್ ಆಗಿರ್ತಕ್ಕಂಥ ನಂದಾ ಮೇಡಮ್ ಅವರಿಗೆ, ಯಶೋಧ ಮೇಡಮ್ ಇರ್ಬೋದು, ತಲ್ವಾರು ಸರ್ ಇರ್ಬೋದು, ಹಾಗೆ ಎಲ್ಲ ಇಲ್ಲಿಯ ತನಕ ಕೇಳಿದಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಅನಂತವಾದ ನಮಸ್ಕಾರಗಳನ್ನು ಅಥವಾ ಅಂದ್ರೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಮೊಸರಿನ ಒಂದು ಮಹತ್ವವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾತಾಡಿ. ಹೇಳಿ ಯಶೋಧ ಮೇಡಮ್. ಹಾ, ಮಧುರ ಮೇಡಮ್, ಅದ್ಭುತವಾಗಿತ್ತು ಮೇಡಮ್ ಮೊಸರಿನ ಬಗ್ಗೆ ಅಂತೂ. ಅಂದ್ರೆ ನನಗೂ ಕೂಡ ರಾತ್ರಿ ಹೊತ್ತು ಮೊಸರು ತಿಂದಾಗ ಇಮಿಡಿಯೇಟ್ ನನಗೆ ಬೆಳಗ್ಗೆ ಅಕ್ಷಿ ಹೊಡಿತಾ ಇರ್ತೀನಿ, ಅದು ಗೊತ್ತಾಗ್ಬಿಡುತ್ತೆ ನನಗೆ. ಅದಕ್ಕೆ ರಾತ್ರಿ ಹೊತ್ತು ಮೊಸರು ತಿನ್ನಕ್ಕೆ ಹೋಗೋದಿಲ್ಲ. ಮಧ್ಯಾಹ್ನ ತಿನ್ಕಂತೀನಿ, ಮಜ್ಜಿಗೆ ಕುಡಿದ್ರು ನನಗೆ ಅಕ್ಷಿ ಹೊಡಿತಿರುತ್ತೆ ಬೆಳಗ್ಗೆ ಟೈಮು. ಅದಕ್ಕೆ ಮಧ್ಯಾಹ್ನ ಮಾತ್ರ ಯೂಸ್ ಮಾಡ್ತೀನಿ, ರಾತ್ರಿ ಅದ್ ಮೊಸರು ಮಜ್ಜಿಗೆ ಬಳಕೆನೆ ಮಾಡೋದಿಲ್ಲ ಮೇಡಮ್. ಅದೊಂದು ಅನುಭವ ಚೆನ್ನಾಗಾಯ್ತು. ಹೇಳಿದ್ರಿ ತಲೆಗೆ ಹಚ್ಕೊಂಡ್ರೆ ಶಾಂಪೂ ತರ ಆಗುತ್ತೆ ಅಂತ, ಅದು ನಿಜ ಮೇಡಮ್. ಮೆಂತ್ಯ ಮತ್ತೆ ಮೊಸರನ್ನ ಬಳಕೆ ಮಾಡ್ಕೊಂಡಾಗ, ಅದು ಅಲ್ವೇರಾ ಜೊತೆ ಮಾಡಿದ್ರಂತೂ ಇನ್ನೂ ಅದ್ಭುತವಾಗಿ ಇರುತ್ತೆ. ಅದು ತುಂಬಾ ಚೆನ್ನಾಗಿ ಹೇಳಿದಿರ ಮೊಸರು ಬಗ್ಗೆ. ಇನ್ನೂ ತುಂಬಾ ನೀವು ಲೀಸ್ಟ್ ಕೊಡ್ತೀರಾ ಗೊತ್ತು ನನಗೆ, ಆಯುರ್ವೇದಿಕ್ ಅಂದ್ರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಣ್ಣಗೌಡ ಸರಿಗೆ ಚಾನ್ಸ್ ಕೊಡಿ ಮ್ಯಾಮ್, ಅವ್ರು ಮಾತಾಡ್ಲಿ ಈಗ. ಅದಾದ್ಮೇಲೆ ಪ್ರಶ್ನೆ. ರಘುನಾಥ್ ಸರ್, ಅದೇ ಲಾಸ್ಟ್ ಅಲ್ಲಿ ಇಟ್ಕೊಳ್ಳಿ. ಕ್ವಶನ್ ಆನ್ಸರ್ ಲಾಸ್ಟ್ ಇಟ್ಕೊಳ್ಳೋಣ. ಮುಂದಿನ ಸಮಗ್ರ ಸ್ವಾಸ್ಥ್ಯ ಧ್ಯಾನ ಹಂಚಿಕೆಯನ್ನ ನಮ್ಮ ಪಿರಮಿಡ್ ಮಹಾವತಾರ್ ಫೌಂಡೇಶನ್ ನ ಹಿರಿಯ ಮಾಸ್ಟರ್ ಆದಂತ ಸನಗೌಡ ಸರ್ ವೇದಿಕೆಯಲ್ಲಿದ್ದು, ಅವರಿಗೆ ಸ್ವಾಗತ ಸರ್ ವೇದಿಕೆಗೆ. ಓವರ್ ಟು ಯು ಸರ್. ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಾನು ಮಾತಾಡೋದು ಸ್ಪಷ್ಟವಾಗಿ ಕೇಳ್ತಾ ಇದ್ರಾ? ಕೇಳಿಸ್ತೀರಿ ಸರ್? ಓಕೆ. ಯಾಕಂದ್ರೆ ಇವತ್ತು ಮಧ್ಯಾಹ್ನ ಕ್ಲಾಸ್ ಫುಲ್ ಅಟೆಂಡ್ ಆಗಿದ್ದೆ, ಮತ್ತು ಸಾಯಂಕಾಲ 1 ಗಂಟೆ ನಾವು ಮೀಟಿಂಗ್ ಮಾಡಿರೋದ್ರಿಂದ GB ಕಡಿಮೆ ಆಗಿದೆ. ವೈಫೈ ಆನ್ ಮಾಡ್ಕೊಂಡಿದ್ದೀನಿ. ಎಷ್ಟು ನಡೆಯುತ್ತೋ ಮೊದ್ಲೇ ಕ್ಷಮೆ ಇರಲಿ, ಬಟ್ ಆದಷ್ಟು ಮಾಡ್ತೀನಿ. ಕೇವಲ 7 ನಿಮಿಷ ಉಳಿದಿದೆ ನನಗೆ. ಅದರಲ್ಲಿ 2 ಮುದ್ರೆಗಳ ಬಗ್ಗೆ ಹೇಳಿಕ್ ನಾನು ಪ್ರಯತ್ನ ಪಡ್ತೀನಿ. ಒಂದೇದು ವ್ಯಾನ ಮುದ್ರೆ ಅಥವಾ ಕುಬೇರ ಮುದ್ರೆ ಅಂತ ಹೇಳ್ತಾರೆ. ಹೇಳಿದಾರೆ ಇದನ್ನ ಗುರುಜಿ? ಗೊತ್ತಿದೆಯಾ ನಿಮ್ಗೆ ಇಲ್ಲಿ? ಕುಬೇರ ಮುದ್ರೆ ಹೇಳಿ. ಹೇಳಿರಾ? ಓಕೆ. ಅದು ಒಂದು, ಪ್ಲಸ್ ಇನ್ನೊಂದು ಯೋನಿ ಮುದ್ರೆ ಅಂತ. ಅದ್ರದ್ದು ಬೆನಿಫಿಟ್ ಅಂತೂ ಸಿಕ್ಕಾಬಿಟ್ಟಿದೆ, ಓನ್ಲಿ ಮಹಿಳೆಯರಿಗೆ ಅದು. ಫಸ್ಟ್ ವ್ಯಾನ ಮುದ್ರೆ ಅಥವಾ ಕುಬೇರ ಮುದ್ರೆ ಅಂತ ಹೇಳ್ತಾರೆ. ಇದನ್ನ ಮಾಡ್ತಕ್ಕಂಥದ್ದು ಇಲ್ಲಿ 4 ಅಂಶಗಳನ್ನ ನೋಡ್ಬೋದು ನಾವು. ಒಂದು, ಮಾಡುವ ರೀತಿ ಹೆಂಗೆ, ಅದ್ರ ವಿಶೇಷತೆ ಏನು, ಆ ಮುದ್ರೆ ಮಾಡೋದ್ರಿಂದ ನಮ್ಗೆ ಏನ್ ವಿಶೇಷತೆ ಇದೆ, ಮತ್ತೆ ಎಷ್ಟು ಹೊತ್ತು ಮಾಡ್ಬೇಕು ಅದನ್ನ ಪ್ರತಿದಿನ, ಮತ್ತೆ ಅದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್, ಲಾಭಗಳು ಏನಂತೇಳಿ ಈ ತರ 4 ಅಂಶಗಳು ಬರ್ತವೆ. ಮೊದಲನೇದಾಗಿ ಮಾಡುವ ರೀತಿ ಹೇಗೆ ಅಂತಂದ್ರೆ, ಅಗ್ನಿ ತತ್ವದಾಗಿರ್ತಕ್ಕಂಥ ಹೆಬ್ಬೆರಳಿಗೆ ತೋರು ಬೆರಳು ಮತ್ತು ಮಧ್ಯದ ಬೆರಳು ಇವುಗಳನ್ನ ಜಸ್ಟ್ ಟಚ್ ಮಾಡೋದಷ್ಟೇ. ಉಳಿದ 2 ಬೆರಳುಗಳು, ಉಂಗುರ ಬೆರಳು ಮತ್ತು ಕಿರು ಬೆರಳು ನೇರವಾಗಿರ್ತವೆ. ಹಿಂಗೆ 2 ಕೈಯಿಂದ ಮಾಡಿ ತೊಡೆ ಮೇಲೆ ಮೇಲ್ಮುಖವಾಗಿ ಇಟ್ಕೊಳ್ತಕ್ಕಂಥದ್ದು, ಇದು ಮಾಡುವ ರೀತಿ. ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ, ವಿಶೇಷತೆ ಏನಂತಂದ್ರೆ, ನಮ್ಮ ದೇಹಕ್ಕೆ ತುಂಬಾ ಶ್ರಮವಾದಾಗ, ಅಂದ್ರೆ ಬಹಳ ಸುಸ್ತಾದಾಗ, ಇನ್ನೊಂದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ದಂತ ಸಮಯದಲ್ಲಿ, ಬಹಳ ಚಿಂತೆಗೆ ಒಳಗಾಗಿರ್ತೀವಿ ನಾವು, ಅಂತ ಸಮಯದಲ್ಲಿ ಈ ವ್ಯಾನ ಮುದ್ರೆ ನಮಗೆ ಬಹಳ ಉಪಯೋಗ ಕೊಡುತ್ತೆ. ಹೇಗೆ ಅಂತಂದ್ರೆ, ಇದನ್ನ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಜೊತೆಗೆ ನೀವು ಕಡಿಮೆ ಒತ್ತಡದಿಂದ ನೀವು ಇರ್ಬೇಕು, ಅಥವಾ ಒತ್ತಡ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಈ ಮುದ್ರೆ ಅದನ್ನ ಅನುಕೂಲ ಮಾಡ್ಕೊಡುತ್ತೆ. ಒಂದು ಗಾದೆ ಹೇಳ್ತದೆ, ಏನಂತಂದ್ರೆ, ಹಿರಿಯರು ಮಾಡಿರ್ತಾರ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳಿ. ಹೆಂಗಂದ್ರೆ, ನಿದ್ದೆ ಕೆಟ್ಟೆಯೋ ಬುದ್ಧಿ ಕೆಟ್ಟೆಯೋ, ಯಾರಿಗೆ ಸರಿಯಾದ ನಿದ್ದೆ ಮಾಡಕ್ ಆಗಲ್ಲ, ಅವ್ರ ಬುದ್ಧಿನೇ ಕೆಟ್ಟ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಹಿರಿಯರು ಗಾದಿ ಮಾಡಿದ್ದಾರೆ. ಇಂಥ ಸಂದರ್ಭ ಬಂದಾಗ ಮನಸ್ಸಿಗೆ ಈ ಮುದ್ರೆ ಮಾಡೋದ್ರಿಂದ ನಮಗೆ ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಜೊತೆಗೆ ಎಷ್ಟೊತ್ತು ಮಾಡ್ಬೇಕಂಗಾರೆ ಇದನ್ನ ಕನಿಷ್ಠ 20 ರಿಂದ 25 ನಿಮಿಷ ದಿನದ 2 ವೇಳೆ, ಬೆಳಗ್ಗೆ 20 ರಿಂದ 25 ನಿಮಿಷ ಮತ್ತು ರಾತ್ರಿ ಅಥವಾ ಸಾಯಂಕಾಲ 20 ರಿಂದ 25 ನಿಮಿಷ. ಈ ವಿಶೇಷವಾದ ಮುದ್ರೆಗಳನ್ನು ಯಾವನೇ ಮಾಡಿದಾಗ್ಲೂ ಕೂಡ ಇವು ಮುಗಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗ ಒಂದು ಪ್ರಾಣ ಮುದ್ರೆಯನ್ನ ಮಾಡ್ಲೇಬೇಕು, ಕನಿಷ್ಠ 10 ನಿಮಿಷ ಅಂತ ಹೇಳ್ತದೆ. ಹಂಗಾರೆ ಏನೇ ನಮ್ಗೆ ಹೆಲ್ಪ್ ಆಗುತ್ತೆ ಇದು ಮಾಡೋದ್ರಿಂದ? ರಕ್ತದೊತ್ತಡ ಇರ್ತಕ್ಕಂಥ ವ್ಯಕ್ತಿಗಳು ಈ ವ್ಯಾನ ಮುದ್ರೆಯನ್ನು ಮಾಡೋದ್ರಿಂದ ಒತ್ತಡ ಕಡಿಮೆ ಆಗುವುದಲ್ಲದೆ, ಒಂದ್ ವೇಳೆ ಅವ್ರಿಗೆ ಕಡಿಮೆ ಆಗಿಲ್ಲ ಅಂತಂದ್ರೆ ದಿನದಲ್ಲಿ 4-5 ಟೈಮ್ ಕೂಡ ಮಾಡಬಹುದು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಬೆಳಗ್ಗೆ 20-25 ನಿಮಿಷ, ಸಾಯಂಕಾಲ 25 ನಿಮಿಷ ಮಾಡ್ತಲ್ಲ. ಬಟ್ ಕೆಲವೊಂದು ಡಿಪ್ರೆಷನ್ ಹೋದಾಗ, ಜಾಸ್ತಿ ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಹೆಚ್ಚು ಹೊತ್ತು ಕೂಡ ಮಾಡಬಹುದು ಅಂತ ಕೂಡ ಇಲ್ಲಿ ಹೇಳ್ತಾ ಇದಾರೆ. 40-45 ನಿಮಿಷಗಳ ತರ ದಿನಕ್ಕೆ 3 ಬಾರಿ ಮಾಡ್ಬೋದು ಅಂತ ಹೇಳ್ತಾರೆ. ಆತರ ಜಾಸ್ತಿ ನಾವು ಡಿಪ್ರೆಷನ್ ಹೋದಾಗ ಅದರಿಂದ ಏನ್ ತೊಂದ್ರೆ ಇಲ್ಲ ಅಂತ ಹೇಳಿ, ಪ್ರತಿ ಬಾರಿ ಮಾಡಿದಾಗ್ಲೂ ಕೂಡ 10 ರಿಂದ 15 ನಿಮಿಷ ಪ್ರಾಣ ಮುದ್ರೆಯನ್ನ ಮಾಡ್ಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇದರಿಂದ ನಮ್ಗೆ ಆಗ್ತಕ್ಕಂಥ ಲಾಭಗಳೇನು, ಇದ್ ಮಾಡೋದ್ರಿಂದ ಇನ್ನೂ ಏನೇನ್ ಲಾಭಗಳಿದಾವೆ ಅಂತಂದ್ರೆ,
ವಾಸ್ತುಶಾಸ್ತ್ರದಲ್ಲಿ ಈ ಮುದ್ರೆಯ ಪ್ರಯೋಗವಿದೆ. ನಮ್ಮ ಇಷ್ಟಾರ್ಥ, ಗುರಿ, ಯೋಜನೆ, ಧ್ಯೇಯಗಳನ್ನು ಪಡೆಯಲು ಧ್ಯಾನದಿಂದ ಈ ಮುದ್ರೆಯನ್ನು ಆಚರಿಸಿದರೆ ಶೀಘ್ರವೇ ಫಲ ಸಿಗುತ್ತದೆ. ನೋಡಿ ಎಷ್ಟೊಂದು ಬೆನಿಫಿಟ್ ಇದೆ ಸ್ನೇಹಿತರೆ. ಜೊತೆಗೆ ಇನ್ನೂ ಉಲ್ಲೇಖ ಇದೆ, ಏನಂತಂದ್ರೆ ಹಸ್ತದಲ್ಲಿ ಸಂಲಗ್ನವಾಗಿರ್ತಕ್ಕಂಥ ಕುಜ, ಗುರು, ಶನಿ ಈ ಶಕ್ತಿಗಳು ಕೂಡಿ 3 ಶಕ್ತಿಗಳನ್ನು ಆಹ್ವಾನಿಸಿ ಏನು ಬೇಕಾದರೂ ಸಾಧಿಸಬಹುದೆಂದು ಅನುಭವ ಪೂರ್ವಕವಾಗಿ ಋಷಿಮುನಿಗಳು ಹೇಳ್ತಾ ಇದ್ದಾರೆ. ವಾವ್, ನೋಡ್ರಿ ಎಂತ ಋಷಿಮುನಿಗಳು ಅನುಭವ ತಗೊಂಡಿದ್ದಾರೆ. ಮನಸ್ಸಿಗೆ ಆಂತರಿಕ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಸಹ ಹೆಚ್ಚಿಸುತ್ತದೆ ಈ ಮುದ್ರೆ. ಜೊತೆಗೆ ಅಗ್ನಿ ತತ್ವ ಪ್ರತೀಕವಾದ ಹೆಬ್ಬೆರಳು, ವಾಯು ತತ್ವ ಪ್ರತೀಕವಾಗಿರ್ತಕ್ಕಂಥ ತೋರ್ಬೆರಳು, ಇನ್ನು ಆಕಾಶ ತತ್ವದ ಪ್ರತೀಕವಾಗಿರ್ತಕ್ಕಂಥದ್ದು ಮಧ್ಯದ ಬೆರಳುಗಳು. ಇವು 3 ಸಂಯೋಜನೆಯಿಂದ ದೇಹದ ರಕ್ತ ಪರಿಚಲನೆ ಸುಗಮವಾಗುತ್ತದೆ. ರಕ್ತದೊತ್ತಡ ಹೆಚ್ಚಾಗಿದ್ದರೆ ಕಮ್ಮಿ ಆಗುತ್ತದೆ, ಕಮ್ಮಿ ಇದ್ದರೆ ಜಾಸ್ತಿ ಆಗುತ್ತದೆ. ಈ ಮುದ್ರೆಯ ಅಭ್ಯಾಸದಿಂದ ಸಮತೋಲನ ಸ್ಥಿತಿಗೆ ಬಂದು ದೇಹವನ್ನ ಪ್ರಶಾಂತವಾಗಿಟ್ಟು ಅನಾಹುತ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಈ ಮುದ್ರೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ ಎಷ್ಟೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ನೆನ್ಪಿಟ್ಕೊಳ್ರಿ ಇದನ್ನ. ಏನಂತಂದ್ರೆ ಕುಬೇರ ಮುದ್ರೆ, ವ್ಯಾನ ಮುದ್ರೆ. ಎಲ್ಲರೂ ಸಾಧ್ಯ ಇದ್ರೆ ಪೆನ್ನು ಪೇಪರ್ ಇದ್ರೆ ಬರ್ಕೊಡ್ರಲ್ಲಿ. ಕುಬೇರ ಮುದ್ರೆ, ವ್ಯಾನ ಮುದ್ರೆ ಮಾಡೋದು ಹೆಂಗೆ? ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳುಗಳನ್ನ ತುದಿ ಸೇರ್ಸೋದು, ಉಳಿದ 2 ಬೆರಳುಗಳನ್ನ ಸ್ಟೇಟ್ ಇಟ್ಕೊಳ್ಳೋದು, ಕೈ ಮೇಲ್ಮುಖ ಇಟ್ಕೊಂಡು ಮಾಡ್ತಕ್ಕಂಥದ್ದು. ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಫೋಟೋ ಹಾಕಿದೀನಿ ಸರ್, ಬೇಕಾದ್ರೆ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಎಸ್, ಥ್ಯಾಂಕ್ ಯು ರಾಘವರೇ. ಇನ್ನ ವ್ಯಾನ ವಾಯುವು ತನ್ನ ಉಪವಾಯು ಧನಂಜಯದ ಸಹಾಯದಿಂದ ದೇಹದಿಂದ ಪ್ರಾಣ ಹೋದ ನಂತರವೂ ಶರೀರವನ್ನು ಸ್ವಲ್ಪ ಕಾಲ ಶಾಖವಾಗಿ ಇಟ್ಟಿದ್ದು ನಿಧಾನವಾಗಿ ಬಿಗಿತಗೊಳ್ಳುವಂತೆ ಮಾಡುತ್ತದೆ. ನೋಡ್ರಿ, ಈ ಮುದ್ರೆ ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ ಇದೆ. ಬೈ ಚಾನ್ಸ್ ಮನೆಯಲ್ಲಿ ಯಾರು ಇರಲ್ಲ, ಎಲ್ಲೋ ಆ ಕಡೆ ಈ ಕಡೆ ಹೋಗಿರ್ತಾರ, ಒಬ್ಬರೇ ಇರ್ತೇವೆ ಏಕಾಂಗಿಯಾಗಿ. ಅಂತ ಸಂದರ್ಭದಲ್ಲಿ ಏನೋ ದಿಢೀರಂತೆ ಟಿವಿಯಲ್ಲಿ ನೋಡಿದಂತ ಸಂದೇಶನೋ, ಹೊರಗಡೆ ಏನೋ ಸೌಂಡ್ ಕೇಳು, ಅಥವಾ ಯಾವುದೋ ಒಂದು ಸಾವಿನ ಸುದ್ದಿ ಕೇಳಿ ಆಘಾತ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ನಮ್ಗೆ. ಆ ತಕ್ಷಣ ಏನ್ ಮಾಡ್ಕೋ, ಆ ಮೂಮೆಂಟಮ್ ನಲ್ಲಿ ಈ ಮುದ್ರೆಯನ್ನು ಹಾಕೊಂಡು ನೀವು ಕುತ್ಕೊಳ್ಳೋದ್ರಿಂದ ನಿಮಗೆ ಸಾವು ಬರ್ತಕ್ಕಂಥ ಸಂದರ್ಭ ಇದ್ರೂ ಕೂಡ ಅದನ್ನ ನಾವಿಲ್ಲಿ ರಕ್ಷಣೆ ಮಾಡ್ಬೋದು. ಅಟ್ಲೀಸ್ಟ್ ಕನಿಷ್ಠ ಕೆಲವು ಹೊತ್ತು ಮಾಡ್ಬೋದು ಅಂತೇಳಿ. ಯಾಕಂದ್ರೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಈ ಮುದ್ರೆಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಇದು ಆಗಿತ್ತು ಇವತ್ತಿನ ವ್ಯಾನ ಮುದ್ರೆ ಅಥವಾ ಕುಬೇರ ಮುದ್ರೆಯ ವಿಷಯ. ಸಮಯ ಆಯ್ತು, ಕೇವಲ 1 ನಿಮಿಷ ಇರೋದ್ರಿಂದ ಇನ್ನೊಂದು ಹೇಳಕ ಟೈಮ್ ಆಗಲ್ಲ. ಹಾಗಾಗ್ಬಿಟ್ಟು ಒಂದೇ ಮುದ್ರೆಯನ್ನ ನಾ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೇನೆ. ಆಗ್ಬೋದಲ್ರ? ಥ್ಯಾಂಕ್ ಯು ಸರ್. ಎಸ್, ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಡಿಮೆ ಸಮಯದಲ್ಲಿ ವ್ಯಾನ ಮುದ್ರೆ ಅಥವಾ ಕುಬೇರ ಮುದ್ರೆ ಅದನ್ನ ಯಾವ ರೀತಿ ಹಾಕೋಬೇಕು ಮತ್ತು ಅದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದಾರೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಇವತ್ತಿನ ಇಬ್ಬರು ನಮ್ಮ ಮಹಾವತಾರ್ ಫೌಂಡೇಶನ್ ನ ಮಾಸ್ಟ್ರು ಇವತ್ತು ಸಮಗ್ರ ಜೀವನ ಶೈಲಿ ಬಗ್ಗೆ ಹೇಳಿದ್ದಾರೆ. ಮನೆಮದ್ದು ಮೇಡಮ್ ಅವರು ಮೊಸರಿನ ಬಗ್ಗೆ, ಮತ್ತೆ ಸನ್ಗೌಡ್ ಸರ್ ವ್ಯಾನ ಮುದ್ರೆ. ಅದರ ಬಗ್ಗೆ ತಮ್ಮದಾದ್ರೂ ಏನಾದ್ರೂ ಕ್ವಶನ್ ಇದ್ರೆ ಮತ್ತೆ ತಮ್ಮದು ಧ್ಯಾನ ಹಂಚಿಕೆ ಏನು ಅದ್ರ ಬಗ್ಗೆ ತಮ್ಮ ಹೇಳಿಕೆಯನ್ನು ಕೊಡ್ಬೇಕು. ಚೆನ್ನಾಗಿತ್ತು ಅಂತ ಹೇಳೋದು ಬೇಡ, ಅದರಿಂದ ತಾವೇನು ಅರ್ಥ ಮಾಡ್ಕೊಂಡ್ರೆ ಅನ್ನೋದಕ್ಕೆ ಹ್ಯಾಂಡ್ ರೈಸ್ ಮಾಡಿ. ಟೈಮ್ ಕಡಿಮೆ ಇದೆ ಅಂದ ತಕ್ಷಣ ಎಲ್ಲರೂ ಹ್ಯಾಂಡ್ ರೈಸ್ ಮಾಡೋದು ಬಿಟ್ಬಿಟ್ಟಾರ ಈಗ. ಟೈಮ್ ಪಿಕಪ್ ಮಾಡೋದ್ರಿಂದ ಮಾರ್ನಿಂಗ್ ಕ್ಲಾಸ್ ಬಗ್ಗೆ ಕ್ವಶನ್ಸ್ ಯಾರಿಗೂ ಬರಲ್ಲ, ಅಂದ್ರೆ ಅಧ್ಯಾತ್ಮ ಆದ್ರೆ ಸ್ವಲ್ಪ ಬರುತ್ತೆ. ಆದ್ರೂ ಮನೆ ಮದ್ದು ಅಂದ್ರೆ ಮೇಡಮ್ ನಾವು ಮೊಸರು ಯಾವ ರೀತಿ ಯೂಸ್ ಮಾಡ್ತಿರ್ತಿದ್ವಿ ಅನ್ನೋದು, ಅಂದ್ರೆ ರಾತ್ರಿನೂ ಯೂಸ್ ಮಾಡ್ತೇವೆ ಮೊಸರನ್ನ ತಿನ್ಬೇಕಂತ ಅನ್ನೋದೊಂದು. ಅದು ಬೇಡ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ಅಳವಡಿಸ್ಕೊಳ್ಬೇಕು. ನಿಜ. ಅಂದ್ರೆ ಆಗೋವರಿಗೆ ಪರವಾಗಿಲ್ಲ, ಅಂದ್ರೆ ಅವ್ರ ದೇಹಕ್ಕೆ ಆಗುತ್ತೆ ಅಂದ್ರೆ ತಗೋಬಹುದು ಮೇಡಮ್, ಏನು ತೊಂದರೆ ಇಲ್ಲ. ಆಗ್ಲಿಲ್ಲ ಅಂದ್ರೆ ಬಿಡ್ಬೋದು. ಶಶಿಕಲಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೊಸರು ಒಂದು ಅದ್ಭುತ ಆಹಾರ ಅಂತ ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ಖಂಡಿತವಾಗ್ಲು ಈ ಮೊಸರನ್ನ ರಾತ್ರಿ ತಗೋಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಮತ್ತೆ ಮೆಣಸು ಹಾಕೊಂಡ್ ತಿಂದ್ರೆ ಸ್ವಲ್ಪ ಕಫ ಆಗೋದಿಲ್ವೇನೋ ಅಂತ ನನ್ಗೆ ಅನಿಸ್ತು. ಯಾಕಂದ್ರೆ ನಾನು ಇವತ್ತಿನ ಅಲ್ವಾ ಪೆಪ್ಪರ್ ಹಾಕೊಂಡ್ರೆ ಪೆಪ್ಪರ್ ಯೂಸ್ ಮಾಡು. ಹೌದು, ಅದಕ್ಕಿಂತಲೂ ನಿಮ್ ಅಂದ್ರೆ ಮೊಸರು ತಿನ್ಬೇಕು ಅನ್ಸಿದ್ರೆ ನೀವು ರಾತ್ರಿ ಕಡು ಮಜ್ಜಿಗೆ ಇರುತ್ತಲ್ಲ, ಬಟರ್ ಮಿಲ್ಕ್, ಅದನ್ನ ಅಷ್ಟೇ ಯೂಸ್ ಮಾಡಿ. ಅಂದ್ರೆ ಸ್ವಲ್ಪ ಮಜ್ಜಿಗೆಗೆ ಪೆಪ್ಪರ್ ಜೀರಿಗೆ
ಅದು ತುಂಬಾ ಹಾ, ಹಾ. ಒಳ್ಳೇದು. ಜೀರಿಗೆ ಅಥವಾ ಆತರ ಏನಾದ್ರೂ ಒಂದ್ ಹಾಕೊಂಡ್ ತಿನ್ಬೋದು. ಹಾ, ಶುಂಠಿ ಹಾ, ರಸ ಹಾ. ಬೇಕಾದ್ರೆ ಹಾಕೋಬಹುದು, ಅಂದ್ರೆ ಅದು ಕಫ ಹೌದು. ಆಗಲ್ಲ, ಅವಾಯ್ಡ್ ಮಾಡುತ್ತೆ. ಹ್ಮ್ ಅದೊಂದು ಸಣ್ಣಗೌಡ್ರು ಹೇಳಿದ್ರಲ್ಲ, ಕುಬೇರ ಮುದ್ರೆ. ಕುಬೇರ ಮುದ್ರೆ ದುಡ್ಡು ಜಾಸ್ತಿ ಆಗತ್ತೆ ಅಂತ ಹೇಳಲೇ ಇಲ್ವಲ್ಲ ಸರ್? ಹೌದು. ಅಲ್ವಾ? ಇಷ್ಟಾರ್ಥ ಹೌದು. ಸಿದ್ಧಿ ಅದು ಸೇರುತ್ತೆ ಅಂತ ಅಂದ್ಕೊಂಡೆ. ಹೆಸರಿಗೆ ತಕ್ಕಂಗೆ ಕುಬೇರ ಅಲ್ಲ ಮತ್ತ ಅವನು. ಹೌದು. ಅಲ್ಲ, ಅದನ್ನ ಅಧಿಪತಿ. ಹೇಳ್ತಾರೆ. ಇದನ್ ಮಾಡ್ಕೊತಾ ಹೌದೌದು. ಇದ್ರೆ ಕುಬೇರ ಮುದ್ರಲ್ಲಿ ಕುಬೇರನ್ನ ಒಲಿಸ್ಕೊಂಡಂಗೆ ಅಂದ್ರೆ ದುಡ್ಡು ಬರ್ತಾ ಹೋಗುತ್ತೆ ಅಂತ, ಲಕ್ಷ್ಮಿಯ ಕಟಾಕ್ಷ ಜಾಸ್ತಿ ಆಗುತ್ತೆ, ಯಾಕೆಂದ್ರೆ ಕುಬೇರ ಧಾರಾಳವಾಗಿ ಕೊಡ್ತಾ ಹೋಗ್ತಾನೆ ಅಂತ. ನಿಜ ನಿಜ ಮೇಡಮ್, ನಿಜ. ನಮಸ್ತೆ ನಮಸ್ತೆ ಸರ್, ಥ್ಯಾಂಕ್ ಯು. Thank you, ಚೆನ್ನಾಗಿ madam. ಹೇಳಿದ್ರಿ. ರಮೇಶ್ Thank ಸರ್, you, ನಿಮ್ thank you. ಪ್ರಶ್ನೆ ಇದ್ರೆ ಕೇಳಿ ಸರ್ ಬೇಗ. ಸರ್, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ, ಇಯರ್ಫೋನ್ಸ್ ತೆಗಿತೀರಾ ಒಂದ್ ಸ್ವಲ್ಪ? ಮುಂದೆ ವರ್ಕ್ ಮಾಡ್ಬಿಡ್ತದೆ ಅಂತಾರಲ್ಲ, ಒಂದು 10 ಅವರ್ 11 ಅವರ್ ವರ್ಕ್ ಮಾಡ್ತೀನಿ. ಈ ಕಡೆ ಈಗ ಬ್ಯಾಕ್ ಪೇನ್ ಹಿಂಗ್ ಬರುತ್ತೆ, ಈ ಕಡೆ ತುಂಬಾ ಪೇನ್ ಬರುತ್ತೆ. ಅದಕ್ಕೆ ಏನು ಅಂತ ಸಜೆಷನ್ ನಿಮ್ದು? ಏನ್ ಹೇಳಿ? ಅಲ್ಲ, ಇವಾಗ ಕಂಪ್ಯೂಟರ್ ಮುಂದೆ ಅರೌಂಡ್ ಒಂದೊಂದ್ ಸತಿ ಒಂದು 8 ಅವರ್ 9 ಅವರ್ ವರ್ಕ್ ಮಾಡ್ತಾ ಇರ್ತೀನಿ ಕಂಪ್ಯೂಟರ್ ಮುಂದೆ. ಆಮೇಲೆ ಇಲ್ಲಿ ಬ್ಯಾಕ್ ಪೇನ್ ಬರುತ್ತೆ ಮೇಡಮ್, ಇಲ್ಲಿ ಕತ್ ನೋವು. ಏನು ಅದಕ್ಕೆ ನಿಮ್ ಸಜೆಷನ್ ಅಂತ? ಏನಿಲ್ಲ ಸರ್, ಸರ್, ನೀವು ಅದಕ್ಕೆ ಅದೇ ಅದು ಕುತ್ಕೊಳ್ಳೋದೇ ತಪ್ಪು. ಮಯೂರ ಕಂಟಿನ್ಯೂಸ್ ಮುದ್ರೆ ಇದೆ ನೋಡಿ ಇರಬಾರ್ದು, ಸರ್. ಅಂದ್ರೆ ಸ್ವಲ್ಪ ಸನ್ನೇಗೌಡ್ರೆ, ಸರಿ ಏನದು ಇರ್ತಾರೆ. ಸಜೆಷನ್? ಮಯೂರ ಮುದ್ರೆ ಅಂತ ಇದೆ. ಮಯೂರ ಹಾ. ಅಂದ್ರೆ ಓಕೆ ನವಿಲು, ಓಕೆ. ಮಯೂರ್ ಅಂತ ಹೇಳ್ತಾರೆ. ಹಾ ಹಾ ಹಾ. ಅದೇನ್ ಮಾಡ್ಬೇಕಾದ್ರೆ, ನಡಿದಾಡಬೇಕಾದ್ರೆ ಗೋಣನ್ನ ಹಿಂದೆ ಮುಂದೆ ಮಾಡುತ್ತೆ. ಕೋಳಿಗಳು ಮಾಡ್ತಾವಲ್ಲ ಆ ತರ. ಹೌದು. ನವಿಲು. ದೇಹ ನವಿಲ್ ಸ್ಥಿರವಾಗಿರ್ಬೇಕು, ಗೋಣು ಮಾತ್ರ ಮಯೂರ ಮುಂದೆ ಅಂದ್ರೆ ನವಿಲು. ಮಯೂರ ಮುದ್ರಾ ಅಂತ ಹೇಳಿ. ಹಿಂಗೆ ಕರೆಕ್ಟ್. ಮಾಡಿದ್ರೆ ಹೋಲ್ ಸ್ಪೈನಲ್ ಕಾರ್ಡ್ ಏನಿದೆ ನಿಮ್ಗೆ ಟೋಟಲ್ ಅವಾಗ ಅದು ಇದಾಗುತ್ತೆ ಇಲ್ಲಿ ಸನ್ನೇಗೌಡ್ರೆ, ಅವಾಗ ಕತ್ತಿಗೆ ಇದಾಗತ್ತಾ? ಎಸ್ ಮಾಡುತ್ತೆ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಮೇರುದಂಡ ಸರ್, ಮುದ್ರೆ ಒಂದ್ ಸ್ವಲ್ಪ ಮಾಡ್ಕೊಳ್ಳಿ ಸರ್. ನೀರನ್ನ ಜಾಸ್ತಿ ಕುಡಿಬೇಕು ಸರ್, ಯಾಕಂದ್ರೆ ನೀವು ಅಂದ್ರೆ ಅದ್ರ ಜೊತೆಗೆ ಇರ್ತಿರಲ್ಲ, ಕಂಪ್ಯೂಟರ್ ಜೊತೆಗೆ ಬಾಡಿ ಹೀಟ್ ಆದವು ನಮ್ಮ ಈ ಕತ್ತು ನೋವು, ಬೆನ್ನು ನೋವು ಎಲ್ಲ ಬರೋದ್ ಸಾಧ್ಯತೆ ಇರುತ್ತೆ. ನೀರ್ ಚೆನ್ನಾಗಿ ಕುಡೀರಿ, ಮತ್ತೆ ಕಂಟಿನ್ಯೂಸ್ ವರ್ಕ್ ಮಾಡ್ಬೇಡಿ. 1 ಅವರಿಗೂ ಸ್ವಲ್ಪ ಹೊತ್ತು ಎದ್ದು ಹೋಗೋದು, ಬ್ರೇಕ್ ಸ್ವಲ್ಪ ಹಿಂಗ್ ಮಾಡೋದು, ಕೊಡ್ಬೇಕು. ಓಡಾಡ್ತಾ ಇರ್ಬೇಕು. ಅದು ಮೇನ್ ಬೇಕಾಗಿರೋದು. ಸ್ವಲ್ಪ ಅಂದ್ರೆ ಅಲ್ಲೇ ಸ್ಟಿಕ್ ಆಗ್ಬಾರ್ದು ನಾವು. ಪ್ರತಿಯೊಂದ್ ಸರಿನೇ ಎದ್ದೋಗಿ ಬರ್ಬೇಕು. 30 ನಿಮಿಷ ಕೆಲಸ ಮಾಡಿದ್ರೆ ಒಂದ್ 5 ನಿಮಿಷನಾದ್ರೂ ಓಡಾಡ್ಬೇಕು. ಸ್ವಲ್ಪ ಹಿಂಗೆಲ್ಲ ಬಾಡಿ ಎಲ್ಲ ಹಿಂಗ್ ಮಾಡ್ಕೋಬೇಕು ಸರ್, ನಾವೇ ನಮ್ಮ ಜೀವನ ಶೈಲಿ ನಾವೇ ಮಾಡ್ಕೋಬೇಕು. ಸರ್, ಇನ್ನೊಂದು ಅದೇ ಅದೊಂದು ಮಾಡೋದು ಮಯೂರ ಮುದ್ರಾ. ಅಕ್ಯುಪ್ರೆಷರ್ ಕ್ಲಾಸಿಗೆ ಹೋಗಿದ್ವಲ್ಲ, ಅಲ್ಲಿ ಹೇಳಿದ್ರು ನಮ್ ಸ್ಟ್ರಕ್ಚರ್ ಬದಲಾವಣೆ ಮಾಡ್ಕೊಂಡು ಯಾವಾಗ್ಲೂ ಸ್ಟ್ರೈಟ್ ಆಗಿ ಕೊಡ್ಬೇಕು ಸರ್. ನೀವು ಮೊಬೈಲ್ ನೋಡಿ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಇರ್ಲಿ. ಅವ್ರು ಫಸ್ಟ್ ಪಾಯಿಂಟ್ ಹೇಳಿದ್ದೆ, ಮೊದ್ಲೇ ನೀವು ಕೂಡುದು ಬೆನ್ನು ಮೂಳೆ ನೇರವಾಗಿರ್ಬೇಕಂತ ಹೇಳಿದಾರೆ. ಅದನ್ನ ಫಸ್ಟ್ ಅಳವಡಿಸ್ಕೊಳ್ಳಿ ಸರ್, ಎಷ್ಟೊಂದು ಬೆನ್ನು ಹೋಗುತ್ತೆ ಅಂತ ಹೇಳಿದ್ದಾರೆ. ಓಕೆ 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 ಮೇಡಮ್. ಅದೇ ಎಲ್ಬುಗಳು ಹೀಗಿರಲ್ಲ ಅಂತ ಹೀಗಾಗ್ಬಿಡುತ್ತೆ ಅದು ಕೊನೆಗೆ. ಅವಾಗ ಬೆನ್ನು ನೋವು, ಕುತ್ತು ನೋವು ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮಧುರ ಮೇಡಮ್ ಅವ್ರೆ. ಮೇಡಮ್, ಇದು ಥೈರಾಯ್ಡ್ ಇದ್ದವರು ಮೊಸರು ತಿನ್ಬೋದಾ? ಹಾ, ತಿನ್ಬೋದು ಮೇಡಮ್, ತೊಂದ್ರೆ ಇಲ್ಲ. ಸ್ವಲ್ಪ ಉಪಯೋಗಿಸಿ ಅಷ್ಟೇ, ಏನು ತೊಂದ್ರೆ ಇಲ್ಲ. ಸ್ವಲ್ಪ ಏನಾಗುತ್ತೆ ಅಂದ್ರೆ, ತಂಪು ಪದಾರ್ಥಗಳು ತಿಂದಾಗ ಸ್ವಲ್ಪ ನನಗೆ ಥೈರಾಯ್ಡ್ ಸಮಸ್ಯೆಯಿಂದ ಏನು ಮೊಣಕಾಲ್ ನೋವು ಬರುತ್ತೆ. ತಂಪು ಮಾಡ್ಕೊಳಂಗಿಲ್ಲ ಏನು ನಾನು, ಅದಕ್ಕೆ ಕೇಳಿದ್ ಮೇಡಮ್. ಅದು ಮೊಸರಿಂದ ಓದ್ತಾ ಇಲ್ಲ ಮೇಡಮ್, ನೀವು ಬೇರೆ ಆಹಾರನೆಲ್ಲ ಗಮನಿಸಿ. ನೀವ್ ಏನೇನ್ ಆಹಾರ ತಗೊಳ್ತಾ ಇದ್ದೀರಾ, ಮೊಸರಿಂದ ಒಂದೇ ನಿಮ್ಗ ಥೈರಾಯ್ಡ್ ಇದು ಅಂದ್ರೆ ನಿಮ್ಗೆ ಏನ್ ಕಾಲ್ ನೋವು ಬರುತ್ತೋ ಅದಲ್ಲ. ಬೇರೆ ಏನೇನ್ ಆಹಾರ ತಗೊಳ್ಸಿದ್ದೀರಾ ಒಂದ್ಸತಿ ಪರಿಶೀಲನೆ ಮಾಡಿ. ಮೊಸರುಕ್ಕಿಂತ ನಾವು ಕಡ್ದಿರೋ ಮಜ್ಜಿಗೆ ಉಪಯೋಗಿಸಿ ಮೇಡಮ್, ಏನು ತೊಂದ್ರೆ ಇಲ್ಲ. ಅದೇ ಸ್ವಲ್ಪ ಬೀನ್ಸು ಈ ತರ ವಾಯು ಪದಾರ್ಥಗಳು ತಿಂದಾಗ ಸ್ವಲ್ಪ ನೋವಾಗುತ್ತೆ ಮೊಣಕಾಲು. ಅದೇ. ಸರಿ ಮೇಡಮ್, ಓಕೆ ಮೇಡಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಕೊಡಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ತುಂಬಾ ಚೆನ್ನಾಗಿ ಮೊದಲೇ ಮೇಡಮ್ ತುಂಬಾ ಚೆನ್ನಾಗಿ ಮಜ್ಜಿಗೆ ಬಗ್ಗೆ ಮೊಸರಿನ ಬಗ್ಗೆ ಉಪಯೋಗಗಳೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನಿಲ್ಲ. ಮತ್ತೆ ಅದು ಮೊದ್ಲೇ ಒಂದು ಗಾದೆ ಇದೆ, ಊಟದಲ್ಲಿ ಕೊನೆಯಲ್ಲಿ ಮಜ್ಜಿಗೆ ಹಾಕಿದ್ರೇನೆ ಅದು ಊಟ ಕೊನೆಯಲ್ಲಿ ಮುಗಿಯೋದು ಅಂತ. ಮಜ್ಜಿಗೆ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ
ಕೊಬ್ಜೆಯಿಲ್ಲದಾರ ಮನೆಯು ಲಜ್ಜೆಗೇಡೆಂದ ಸರ್ವಜ್ಞ ಅಂತ. ಸರ್ವಜ್ಞರೇ ಒಂದು ಅದಕ್ಕೆ ಇದು ಕೊಟ್ಬಿಟ್ಟಿದ್ದಾರೆ. ಕೊನೆಯಲ್ಲಿ 1-2 ಸ್ಪೂನ್ ಆದ್ರೂ ಮಜ್ಜಿಗೆ ಅಥವಾ ಮೊಸರು ಹಾಕೊಂಡು ಆ ತಟ್ಟೆಯಲ್ಲಿ ಇದ್ ಮಾಡ್ಕೊಂಡು ತಿನ್ಬೇಕು ಅಂತ ಇದೆ. ಅದ್ರ ಬಗ್ಗೆ ಅದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಅವ್ರ ಶರೀರದ ಮೇಲೂ ಡಿಪೆಂಡ್ ಆಗುತ್ತೆ. ಅವ್ರು ಅಕಸ್ಮಾತ್ ಅವರು ಶೀತ ಗುಣದವರಾಗಿದ್ರೆ, ಕಫಗಳು ಇದ್ರೆ ರಾತ್ರಿ ಟೈಮ್ ಅದು ಸೇವಿಸೋದು ಬೇಡ. ಅದು ಕರೆಕ್ಟ್ ಆಗಿ ಹೇಳಿದೀರಾ. ಜೊತೆಗೆ ಸ್ವಲ್ಪ 1-2 ಸ್ಪೂನ್ ಅಷ್ಟು ಬಿಸಿ ನೀರು ಬೆರೆಸ್ಕೊಂಡು ತಿನ್ಬೇಕು ರಾತ್ರಿ ಟೈಮು ಅಂತ ನಮ್ ತಾಯಿ ಹೇಳೋರು. ತಟ್ಟೆ ಮೊಸರು ಹಾಕೊಂಡ ತಕ್ಷಣ ಒಂಚೂರು ಬಿಸಿ ನೀರು ಹಾಕೋಬೇಕು, ಅದ್ರ ದೋಷ ಪರಿಹಾರ ಆಗುತ್ತೆ ಅಂತ. ಅದೊಂದು ಅದು ಏನಕ್ಕೆ ಅಂದ್ರೆ ಅದರಲ್ಲಿ ಜೀವನ ಬಿಸಿ ನೀರಲ್ಲಿ ಆಡ್ ಮಾಡಿದ್ರೆ ಅದು ಇದು ಜಾಸ್ತಿ ಇರುತ್ತೆ, ಸತ್ವ ಸಿಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಿಸಿ ನೀರು ಅಂದ್ರೆ ಕಫ ಬಿಸಿ ನೀರನ್ನ ಆಡ್ ಮಾಡ್ಕೊಳ್ಳೋದು. ಹೌದು. ತುಂಬಾ ಚೆನ್ನಾಗಿ ಹೇಳ್ತಿದ್ರು ಮೇಡಮ್. ಮೊಸರು ಬಗ್ಗೆ, ಮೊಸರು ಇಲ್ಲ ಅಂತ ಅಂದ್ರೆ ಜೀವಿಗಳು ಅಂದ್ರೆ ಜೀವಂತ ಜೀವಿ ಇರುತ್ತೆ ಅದ್ರಲ್ಲಿ. ಹೌದೌದು. ಅದರಿಂದನೇ ಅದು ನಮ್ಗೆ ಶಕ್ತಿಗಳು ಕೊಡೋಕ್ಕೂ ಇರುತ್ತೆ. ಶಕ್ತಿ ಕೊಡೋದೇ ಆ ಜೀವಿ ನಮ್ಗೆ. ಅದನ್ನ ಸಾಯಿಸ್ದಂಗ ಆಗುತ್ತೆ ನಾವು ಬಿಸಿ ನೀರು ಆಡ್ ಮಾಡಿದಾಗ. ಅದು ಇದಾಗುತ್ತಲ್ಲ, ಅದು ಬೇಡ, ಹಸಿದೆ ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಆ ದೇಹಕ್ಕೆ ಅವ್ರಿಗೆ ಅದೇ ಹೋಗುತ್ತೆ ಅಂದ್ರೆ ಅದೇ ತಗೋಬೇಕು. ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಅವ್ರ ದೇಹಕ್ಕೆ ಯಾವ್ದಾಗುತ್ತೆ ಅದೇ ಜೊತೆಗೆ ನಾವು ಅಂತ ಹೇಳಿದ್ರಲ್ಲ ರಮೇಶ್ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅದೇ ಅವರು ಇದು ಕೋಳಿಗಳು ಏನೋ ತಿನ್ಬಿಟ್ಟು ಹಿಂದೆ ಮುಂದೆ ಎಲ್ಲ ಮಾಡ್ತಾರೆ. ಕೋಳಿ ಮತ್ತೆ ನವಿಲು ಎರಡು ಅಷ್ಟೇನೆ. ಉದ್ದುದ್ದ ಕತ್ತು ಅವಕ್ಕೆ ವ್ಯಾಯಾಮ ಆಗುತ್ತೆ ಅದು ಕುತ್ತಿಗೆದ್ದು. ಜೊತೆಗೆ ಸೇರ್ ನಾವು ಒಂದು ಬಟ್ಟೆ ಸುತ್ಬಿಟ್ಟು, ಸೇರ್ ಇರುತ್ತಲ್ಲ ಬಾವು ಸೇರು ಅಳ್ತೆದು, ಆ ಸೇರ್ಗೆ ಒಂದು ಬಟ್ಟೆ ಸುತ್ತಿ ರಾತ್ರಿ ಮಲ್ಕೊಳ್ಳುವಾಗ ಡೈಲಿ 8 ದಿನ ಹಾಕೊಂಡು ಕತ್ತತ್ರ ಮಲ್ಕೊಂಡ್ರೆ ಕುತ್ತಿಗೆ ನೋವು ಕಡಿಮೆ ಆಗುತ್ತೆ ಅಂತ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದ. ಉಪ್ಪಿನ ಗಂಟು, ಉಪ್ಪಿನ ಗಂಟು ಅಥವಾ ಅಕ್ಕಿ ಗಂಟು ಯಾವ್ದೇ ಬೇಕಾದ್ರೂ ಹಾಕಿಟ್ಕೋಬಹುದು ಮೇಡಮ್. ಸ್ವಲ್ಪ ಪೇನ್ ಕಡಿಮೆ ರಿಲೀಫ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಸಲ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಏನಂತಂದ್ರೆ ಯಾವತ್ತು ಕೂಡ ತಲೆದಿಂಬು ಬಳಸಲೇಬಾರ್ದು. ನಾ ಇವತ್ತು ತಲೆದಿಂಬು ಹಾಕೊಂಡ್ರೆ ನೀ ಕತ್ ನೋವು ಬರುತ್ತೆ. ಫ್ಲಾಟ್ ಆಗಿ ಮಲ್ಬೇಕಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಸ್ಟೇಟ್ ಆಗಿರುತ್ತೆ, ಅವಾಗ ಯಾವ ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಮಗ್ಗಲ್ ಮಲಗಿದಾಗ ಭುಜಕ್ಕೆ ಸಮ ಇರ್ಬೇಕು. ಮಗ್ಲು ಹೊಳಿದ ಮಾತ್ರ ಇಟ್ಕೋಬೇಕು. ಆತರ ಅಂದ್ರೆ ಆತರ ವ್ಯವಸ್ಥೆ ಇಟ್ಕೋಬೇಕಷ್ಟೇ. ತಲೆ ಇಲ್ಲ ಸರ್, ತಲೆ ಕೊಡಬಾರ್ದು. ಈ ಕತ್ತತ್ರ ಇರ್ತಲ್ಲ ಆ ಜಾಗದಲ್ಲಿ ಗಂಟುಗಳು ಕೊಟ್ರೆ ಸ್ವಲ್ಪ ಸ್ಮೂತ್ ಆಗಿ ಮಾಡ್ಕೊಂಡು ಕೊಟ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಒಂದು ಸಣ್ಣ ಕೈ ಚೀಲ ಗೊತ್ತಿಲ್ಲ ಮೇಡಮ್, ಒಂದ್ ಸಣ್ಣ ಕೈ ಚೀಲ ಹೊಲ್ಕೊಂಡು ಅದರಲ್ಲಿ ಹುರುಳಿಕಾಳು ತುಂಬಬೇಕು. ಹುರುಳಿಕಾಳು ಪೇನ್ ಕಿಲ್ಲರ್ ತರ ವರ್ಕ್ ಮಾಡತ್ತಂತೆ. ನಾನು ಅದನ್ನ ಮಾಡ್ಕೊಂಡಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಸಣ್ಣ ಕೈ ಚೀಲ ತರ ಚಿಕ್ಕದಾಗ ಒಂದ್ ಚೀಲ ಹೊಲ್ಕೊಂಡು ಕಾಟನ್ ಬಟ್ಟೆದು ಅದ್ರೊಳಗಡೆ ಹುರುಳಿದಾಂಟ ಇಟ್ಟು ತುಂಬಬೇಕು. ಅದನ್ನ ಕತ್ತತ್ರ ಇಟ್ಕೊಂಡ್ರೆ ಪೇನ್ ಕಿಲ್ಲರ್ ತರ ವರ್ಕ್ ಮಾಡುತ್ತೆ. ಅದು ರಕ್ತ ಸಂಚಾರಕ್ಕೂ ಒಳ್ಳೇದು ಅಂತ ನಾನ್ ಮಾಡ್ಕೊಂಡಿದ್ದೆ ಮೇಡಮ್. ಮೇಡಮ್ ಥ್ಯಾಂಕ್ ಯು ಮೇಡಮ್. ನಾಗರತ್ನ ಮೇಡಮ್, ಮತ್ತೆ ನೀವು ಅಷ್ಟು ನಮ್ಗೆ ಮನೆ ಮದ್ದು ಯಾವ ರೀತಿ ಮತ್ತೆ ಅವಕ್ಕ ಏನು ಕತ್ತು ನೋವು, ಬೆನ್ನು ನೋವಿಗೆ ಏನೇನು ಅಂತ ಮತ್ತೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಮೇಡಮ್. ಉಮಾದೇವಿ ಕೊಡಿ. ಉಮಾದೇವಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಂದು ಮಜ್ಜಿಗೆಯಲ್ಲಿ ನೆನ್ಸ್ಬಿಟ್ಟು ವಾರಗಟ್ಲೆ ಒಣಗಿಸ್ಬಿಟ್ಟು ತಿಂತಾರಲ್ಲ ಮೇಡಮ್, ಅದು ಮತ್ತೆ ಕರಿಂಡಿ, ಖಾರ ಚಟ್ನಿ ಅಂತ ಎಲ್ಲ ಮನೇಲಿ ಯಾವಾಗ ಸ್ಟಾಕ್ ಇಟ್ಕೊಂಡಿರ್ತಾರೆ. ಅದ್ರ ಜೊತೆ ಹೆಚ್ಚಿಗೆ ಮೊಸರನ್ನ ಬಳಸ್ತಾನೆ ಇರ್ತಾರೆ. ಅದ್ರಿಂದ ಏನು ಇದಾಗಲ್ಲ, ಅದ್ರಿಂದ ಏನಾರ ತೊಂದ್ರೆ ಆಗುತ್ತಾ ಏನು ಅಂತ? ಇಲ್ಲ ಮೇಡಮ್, ಅದೆಲ್ಲ ಸೈಡ್ ಎಲ್ಲ ಉಪಯೋಗಿಸೋದು. ಅದೇನ್ ದಿನನಿತ್ಯ ನೀವೇನ್ ಬಳಸಲ್ವಲ್ಲ, ಅಪರೂಪ ಜಾಸ್ತಿ ಬಳಸ್ತಾರೆ. ಆ ಕಡೆ ಎಲ್ಲ ಕೆಲವೊಂದ್ ಕಡೆ ಬಳಸ್ತಾರೆ, ನಿತ್ಯ ಬಳಸ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಮೆಂತೆ ಉದ್ದು ಎಲ್ಲ ಹಾಕಿನೇ ಮಾಡಿರ್ತಾರಲ್ಲ, ಅದು ಒಂಥರ ಆರೋಗ್ಯಕ್ಕೆ ಒಳ್ಳೇದು ಮೇಡಮ್. ಖಾರವಾಗಿರುತ್ತೆ ಅಂತ ಜಾಸ್ತಿ ಮೊಸರು ಯೂಸ್ ಮಾಡ್ತಾರೆ ಮೇಡಮ್. ಅದಕ್ಕೆ ಅತಿಯಾಗಿ ಬಳಸಬಾರ್ದು ಮೇಡಮ್. ಅದನ್ನು ಅಷ್ಟೇ ಚೆನ್ನಾಗಿದೆ ಅಂತ ಒಂದೇ ಸರಿ 10-15 ತಿನ್ನೋದು, ಆತರ 1-2 ಊಟದಲ್ಲಿ ಬಳಸೋದ್ರೆ ಏನು ತೊಂದ್ರೆ ಇಲ್ಲ ಮ್ಯಾಮ್. ಮೊದ್ಲು ನಾವು ಬಾಳ ಬಳಸ್ತಾ ಇದ್ವಿ ಮೇಡಮ್, ಅದಕ್ಕೆ ನೀವು ಹೆಚ್ಚಿಗೆ ಬಳಸ್ಬಿಡ್ರಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್, ಇದು ಮೊಸರಿಗೂ ಲಸ್ಸಿಗೂ ಏನು ಮೇಡಮ್ ವ್ಯತ್ಯಾಸ? ಲಸ್ಸಿ ಅಂತ ಬರುತ್ತಲ್ಲ, ಅದೇನ್ ಮಾಡ್ತಾರೆ ಅಂತ ಅದು ಉಪಯೋಗಿಸ್ಕೊಬೋದಾ? ಅದೇನೋ ದೇವ್ಗೆ ಒಳ್ಳೇದ ಅದು? ಅದು ಹೊರಗಡೆದು ಗೊತ್ತಿಲ್ಲ ಸರ್. ಪ್ಯಾಕೆಟ್ ನಾವು ಮನೆಯಲ್ಲೇ ಮಾಡ್ಕೋಬೇಕು ಲಸ್ಸಿ ಅಂದ್ರೆ ಕಡಿಬೇಕು ಚೆನ್ನಾಗಿ. ಕಡಿಬೇಕು. ಕೆನೆ ತೆಗ್ದಿರ್ಬೇಕು, ಕೆನೆ ಇರಬಾರ್ದು. ಮಜ್ಜಿಗೆ ಅಂದ್ರೆ ಒಂಚೂರು ಕೆನೆ ಇರಬಾರ್ದು, ಅದೇ ಕಫ ಆಗೋದು. ಅದ್ರಲ್ಲಿ ತೆಗೆದು ಬಿಟ್ರೆ ನೀವು ಪ್ಯೂರ್ ಅದು ಪೂರ್ತಿ ಮಾಡ್ಕೊಂಡು ಒಳ್ಳೇದು. ತುಂಬಾ ಒಳ್ಳೇದು ಸರ್ ದೇಹಕ್ಕೆ. ಎಲ್ಲಾ ತರದ ವಿಟಮಿನ್ಸ್, ಕ್ಯಾಲ್ಸಿಯಂ ಎಲ್ಲ ಅದರಲ್ಲೇ ಇದೆ. ನಂದಿನಿದು ಪ್ಯಾಕೆಟ್ ಮಜ್ಜಿಗೆ ಬರ್ತಲ್ಲ, ಪರವಾಗಿಲ್ವಾ ಅದು?
ಅದೆಲ್ಲ ಒಳ್ಳೇದಲ್ಲ ಸರ್, ಗೊತ್ತಲ್ಲ, ನಂದಿನಿ ಹಾಲೇ ಒಳ್ಳೇದಲ್ಲ. ಅದ್ರಲ್ಲೂ ನಾವು ಪ್ಯಾಕೆಟ್ ಮಜ್ಜಿಗೆ ಉಪಯೋಗಿಸಿದ್ರೆ ಇನ್ನೇನಿರುತ್ತೆ. ನಾವು ಮನೆಯಲ್ಲಿ ಅಂದ್ರೆ ಈ ಶುದ್ಧವಾಗಿ ಸಿಗೋ ಹಾಲಿನಿಂದ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಈಗ ಎಲ್ಲಿ ಸಿಗುತ್ತೆ ಸರ್? ಸಿಗ್ತಾ ಇಲ್ಲ. ಈಗ ಅದನ್ನೇ ನಾವು ಬಳಸ್ತಾ ಇದೀವಿ. ಹಸು ಹಾಲು ಒಳ್ಳೇದು ಇದಕ್ಕಿಂತ, ನಂದಿನಿ ತುಂಬಾ ಹಾಲ್ಗಿಂತ ಒಳ್ಳೆ, ಹಸು ಹಾಲು ತುಂಬಾ ಒಳ್ಳೇದು. ಒಳ್ಳೆ. ತುಂಬಾ ಒಳ್ಳೆ ಸರ್. ದೇಸಿ ಓಕೆ ಹಸುವಿನ ಹಾಲು. ಓಕೆ ಮೇಡಮ್. ಓಕೆ ಸರ್. ಎಸ್ ನಂದಾ ಮೇಡಮ್, ಒಂದು ರಿಕ್ವೆಸ್ಟ್. ಆತ್ಮೀಯರೇ, ದಯವಿಟ್ಟು ಹುಬ್ಬಳ್ಳಿ ಮತ್ತು ಧಾರವಾಡ ಸುತ್ತಮುತ್ತಲು 50 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥವ್ರು, ಅಂದ್ರೆ ಸೆಂಟ್ರಿಗೆ ಹುಬ್ಬಳ್ಳಿ ಧಾರವಾಡ ಇದ್ದು ಸುತ್ತಮುತ್ತಲು ಇರ್ತಕ್ಕಂಥ ಯಾರಾದ್ರೂ ಇದ್ರೆ ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಸ್ ಮಾಡಿ, ನಿಮ್ಮ ಹೆಸರು, ಫೋನ್ ನಂಬರ್ ಅನ್ನು ಕೊಡಿ. ಯಾಕಂದ್ರೆ 25-26ನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಉಪಯೋಗ ಬೇಕಾಗಿದೆ, ನಿಮ್ಮ ಸಲಹೆ ಸಹಕಾರ ಬೇಕಾಗಿದೆ. ಅದಕ್ಕೆ ತಮ್ಮ ಹೆಸರುಗಳನ್ನು ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹ್ಯಾಂಡ್ ಮಾಡಿ ನಿಮ್ದು ಹೆಸರು ಕೊಡಿ. ಥ್ಯಾಂಕ್ ಯು ಸರ್. ನಾನು ಅದನ್ನೇ ಹೇಳ್ಕೊಂಡ್ ಮಾಡಿದ್ದೆ, ಸರ್ ಹೇಳಿದ್ರು. ಅಷ್ಟರಲ್ಲಿ ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ. ಕಾಮೆಂಟ್ ಬಾಕ್ಸ್ ಅಲ್ಲಿ ನಿನ್ನೆ ವಿಡಿಯೋದ ಲಿಂಕ್ ನ ಶೇರ್ ಮಾಡಿದ್ದೀನಿ. ಹಾಗೆ ವ್ಯಾನ ಮುದ್ರೆದು ಕೂಡ ಒಂದು ಫೋಟೋ ಹಾಕಿದ್ದೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಎಸ್ ಅಂತ ಕಮೆಂಟ್ ಮಾಡಿ. ನಿನ್ನೆ ವಿಡಿಯೋದು ಲಿಂಕ್ ಬಂದಿದೆ, ರಘುನಾಥ್ ಅವ್ರು ಹಾಕಿದ್ದಾರೆ. ಮತ್ತೆ ವ್ಯಾನ ಮುದ್ರೆದು ಚಿತ್ರ ಹಾಕಿದ್ದಾರೆ, ನೋಡ್ಕೊಳ್ಳಿ. ಅದನ್ನ ಮತ್ತೆ ತಾವು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು 4 ನಿಮಿಷ ಇದೆ. ಅಲ್ಲಿವರೆಗೂ ಯಾರಾದ್ರೂ ಈ ಕಡೆ ಹುಬ್ಳಿ ಧಾರವಾಡ ಸುತ್ತಮುತ್ತಲು ಬೆಳಗಾವಿ ಇರ್ಬೋದು, ಗದಗ್ ಇರ್ಬೋದು, ಹಾವೇರಿ, ಇಲ್ಲಿಯವ್ರು ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾರು ಇಲ್ಲ ಅನ್ಸುತ್ತೆ ಮೇಡಮ್. ಹೌದೌದು, ಎಸ್. ಅನ್ನಪೂರ್ಣ ಶೆಟ್ಟರ್ ಅವ್ರದ್ದು ಯಾವ್ದನ್ನ ಊರು? ಅನ್ನಪೂರ್ಣ. ಪೂರ್ಣ ಮ್ಯಾಮ್, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಒಂದ್ ಸ್ವಲ್ಪ ಹೇಳ್ಬಿಡಿ. ಹಲೋ ಮೇಡಮ್. ಹಾ, ನಮ್ದು ಬ್ಯಾಡಗಿ ಮೇಡಮ್. ಹಾ, ಬ್ಯಾಡಗಿ ಅಂತದೆ. ಈ ಸರ್ದ್ ಪಕ್ಕದಲ್ಲೇ, ಸನಗೌಡ್ರ ಊರ್ ಪಕ್ಕದಲ್ಲೇ ಹಂಗಂದ್ರೆ. ಹೌದು ಮೇಡಮ್. ಸಮೀಪ. ಹುಬ್ಳಿಯಲ್ಲಿ ಫಂಕ್ಷನ್ ಇರೋದು ಗೊತ್ತಲ್ಲ ಮೇಡಮ್ ನಿಮ್ಗೆ? 25-26 ಇದೇ ತಿಂಗಳು. ಹಾ, ಗೊತ್ತು ಮೇಡಮ್. ನೀವು ಪ್ರಚಾರ ಇದ್ರಲ್ಲಿ ಭಾಗವಹಿಸಿ. ಹಾ, ಓನ್ ಮೇಡಮ್. ನಿಮ್ ನಂಬರ್? ವೇದಾವತಿ ಮೇಡಮ್ ಒಬ್ರು ಇದ್ದಾರೆ ಮೇಡಮ್, ಅವರು ಅವ್ರದ್ದು ನಂಬರ್ ಆಗ್ಲೇ ಜಾಯ್ನ್ ಆಗಿದ್ರು ಮೀಟಿಂಗ್ ನಲ್ಲಿ ಅವರು. ಹಾ, ಅವ್ರೊಬ್ರು ಕೇಳಿ, ಶಿವಕುಮಾರ್ ಸ್ವಾಮಿ ಅಂತ ನೋಡಿ ಹ್ಯಾಂಡ್ ರೈಸ್ ಮಾಡಿದ್ರು. ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಂದಾ ಮೇಡಮ್, ನಾನ್ ಮಂಜುಳಾ ಮಾತಾಡ್ತಿರೋದು. ಮೇಡಮ್, ಹುಬ್ಳಿನಲ್ಲಿರೋ ಪಿರಮಿಡ್ ಅಲ್ಲಿ ಮೇಡಮ್, ಅಲ್ಲೂ ಕಿಂಗ್ಸ್ ಚೇಂಬರ್ ಇದೆಯಾ? ಹಾ, ಇದೆ. ಕಿಂಗ್ ಚೇಂಬರ್ ಇದೆಯಾ ಮೇಡಮ್? ಓಕೆ ಮೇಡಮ್. ಆಮೇಲೆ ರಮೇಶ್ ಸರ್ಗೆ ಅವ್ರು ಹೇಳ್ತಾ ಇದ್ರು ಕುತ್ತಿಗೆ ನೋವು ಅಂತ. ಸರ್ ಮೊನ್ನೆ ಹೇಳಿದ್ರಲ್ಲ, ಅವರು ಸರ್ ಸತ್ಯಮೂರ್ತಿ ಸರ್ ಕಂಪ್ಯೂಟರ್ ವರ್ಕ್ ಮಾಡೋರು. ಆ ಕಂಪ್ಯೂಟರ್ ಲೆವೆಲ್ಗೆ, ಅಂದ್ರೆ ನಮ್ ಕುತ್ತಿಗೆ ಲೆವೆಲ್ಗೆ ಕಂಪ್ಯೂಟರ್ನ, ಅಂದ್ರೆ ಸ್ಟ್ಯಾಂಡ್ ನ ಹೈಟ್ ಮಾಡ್ಕೊಂಡು ಅಲ್ಲಿ ಲ್ಯಾಪ್ಟಾಪ್ ನಿಮ್ದೇನಿದೆಯೋ ಅದನ್ನ ಇಟ್ಕೊಂಡು, ಯಾಕಂದ್ರೆ ಕುತ್ತಿಗೆ ಬಗ್ಗಿಸ್ಬೇಡಿ, ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಸರ್. ನೀವು ಬಂದಿದ್ರಿ 2 days ವರ್ಕ್ಶಾಪ್ಗೆ, ಹಾಗಾಗಿ ಸರ್. ಶಿವಕುಮಾರ್ ಸ್ವಾಮಿ ಅವ್ರಿಗೆ ಅಡ್ಮಿಟ್ ಕೊಟ್ಟಿದ್ರಲ್ಲ, ಮಾತಾಡಿ ಸರ್. ಅದೇ ಮಂಜುಳಾ ಮೇಡಮ್ ಅವರು. ಓಕೆ ಮೇಡಮ್. ಶಿವಕುಮಾರ್ ಸ್ವಾಮಿ. ಹೌದಾ, ಅವ್ರದ್ದೇನಾ? ಓಕೆ, ಥ್ಯಾಂಕ್ ಯು ಮೇಡಮ್. ನನ್ಗೋಡ್ ಸರ್ ಯಾರು ಈ ಕಡೆಯವ್ರು ಇಲ್ಲ, ಬ್ಯಾಡಗಿಯವ್ರು ಒಬ್ರೆ, ಅನ್ನಪೂರ್ಣ ಶೆಟ್ಟರ್ ಒಬ್ರು ಅಂತ. ತಾವು ಬರ್ಬೋದಾ ಮೇಡಮ್? ಬೆಂಗಳೂರಿಂದ ಬರ್ಬೋದಲ್ವಲ್ಲ? ಬರ್ಬೋದಲ್ಲ? ಬನ್ನಿ. ಬರ್ತೀನಿ. ಅಲ್ಲ, ಇಳ್ಕೊಳಕಲ್ಲ ವ್ಯವಸ್ಥೆ ಇದೆಯಾ ಅಲ್ಲಿ? ಇಳ್ಕೊಳಕಲ್ಲ 2 ದಿನ ಇದೆಯಲ್ಲ, ಇಳ್ಕೊಳಕಲ್ಲ ವ್ಯವಸ್ಥೆ ಇದೆಯಾ ಅಲ್ಲಿ? ಹಾ, ಮಾಡ್ತೇವೆ ಸರ್ ಹೇಳ್ಕೊಳಕ್. ಯಾಕಂದ್ರೆ 2 ದಿನ ಇದೆಲ್ಲ ಪ್ರೋಗ್ರಾಮ್, ಹಾಲ್ಟಿಂಗ್ ವ್ಯವಸ್ಥೆ ಇರುತ್ತೆ. ಇರ್ತಾ. ಓಕೆ. ಅನ್ಪೂರ್ಣ ಮೇಡಮ್, ಇಲ್ಲಿ ನಾನು ನಂಬರ್ ಹಾಕಿದ್ದೀನಿ, ಸಣ್ಣಗೌಡ ಅಂತೇಳಿ. ಅದ್ ನಂಬರ್ ತಗೊಳ್ಳಿ, ಫ್ರೀ ಆದ್ಮೇಲೆ ಕಾಲ್ ಮಾಡಿ, ನಾಡಿದ್ದು. ಓಕೆ ಸರ್. ಬಸಪ್ಪ ಸರ್, ಮತ್ತೆ ಅವ್ರದ್ದು ನೇಟಿವ್ ಯಾವ್ದದ? ಬಸಪ್ಪ ಬಿ ಅಂತಿದಾರಲ್ಲ, ಅನ್ಮ್ಯೂಟ್ ಮಾಡಿ ರಘು ಅವ್ರಿಗೆ. ಮಾಡ್ತೇನೆ ಮೇಡಮ್. ಎಲ್ಲಾಯ್ತು?
ಬಸಪ್ಪ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೊಟ್ಟಿದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ನಂದ ಮೇಡಮ್ ನಮಸ್ಕಾರ ರೀ. ನಮಸ್ತೆ ಸರ್. ಅದೇ ನಿಮ್ದು ನೇಟಿವ್ ಯಾವ್ದು ಸರ್? ನಮಸ್ಕಾರ ಮೇಡಮ್. ನಮ್ದು ಹೊಸಪೇಟೆ ಮೇಡಮ್. ಹಂಪೆ ಹೊಸಪೇಟೆನಾ? ಹೊಸಪೇಟೆ. ನೀವು ಬನ್ನಿ ಸರ್ ಹುಬ್ಳಿಗೆ, ಅಲ್ಲೆಲ್ಲ ಪ್ರಚಾರ ಮಾಡಿ ನಿಮ್ಮ ಏರಿಯಾದಲ್ಲಿ. ಆಯ್ತು ಮೇಡಮ್, ಖಂಡಿತ ಮಾಡ್ತೀನಿ ಮೇಡಮ್. ನಾನ್ ಸಂಡೂರವನು ಸರ್. ನಾನು ಹೌದಾ? ಅಲ್ಲೇ ಪಕ್ಕದಲ್ಲೇ ಆಯ್ತಲ್ಲ ಹಂಪಿ, ಸಂಡೂರು. ಹಂಪಿ ಹೊಸಪೇಟೆ ದೂರ ಅಲ್ಲ, ಹುಬ್ಳಿಗೆ ದೂರ ಅಲ್ಲ ಸರ್, ಬರ್ಬೋದು. ಮತ್ತೆ ಇಲ್ಲಿ ನಿಮ್ದು ಏನಾದ್ರೂ ಸೇವೆ ಇದ್ರೆ ನೀವು ಕೊಡ್ಬೋದು ಸರ್. ನಿಮ್ದು ನಂಬರ್ ಹೇಳಿ ಸರ್. ಓಕೆ ಮೇಡಮ್, ತಮಗೆ ಹಾಕ್ಲಿ ಮೇಡಮ್ ತಮಗೆ? ಹೇಳಿ ಸರ್, ಹೇಳಿ ಬರ್ಕೋತೀನಿ. ಮೇಡಮ್ 90 60 30. 90 60 30 ಸರ್. ಮೇಡಮ್ 59 59. ಓಕೆ, ಥ್ಯಾಂಕ್ ಯು ಸರ್. ನಿಮ್ಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಮೇಡಮ್. ಸರಿ ಮೇಡಮ್. ಟೈಮ್ ಆಯ್ತು, ಈಗ ಧ್ಯಾನಕ್ಕೆ ಹೋಗೋಣಲ್ವಾ? ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಈಗ ಎಲ್ಲರೂ ಹಿರಿಯ ಮಾಸ್ಟರ್ ಆದವರು ಧ್ಯಾನಕ್ಕೆ ಹೋಗ್ಬೋದು ನೇರವಾಗಿ. ಮತ್ತೆ ಹೊಸಬ್ರು ಯಾರಾದ್ರೂ ಜಾಯ್ನ್ ಆಗಿದ್ರೆ ಈಗ ಕೊಡುವಂತ ಸೂಚನೆಯನ್ನ ಪಾಲನೆ ಮಾಡ್ತಾ ನೀವು ಧ್ಯಾನಕ್ಕೆ ಕೂಡಬಹುದು. ಚೇರ್ ಮೇಲೆ, ಸೋಫಾ ಮೇಲೆ ಕುಳಿತವರು ಎರಡೂ ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಬೆನ್ನ ನೇರ್ ಮಾಡಿಕೊಂಡು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಮತ್ತೆ ಮ್ಯಾಟ್ ಮೇಲೆ ನೆಲದಲ್ಲಿ ಕುಳಿತವರು ಚಪ್ಪಳೆ ಹಾಕಿಕೊಂಡು ಬೆನ್ನನ್ನು ನೇರ್ ಮಾಡಿಕೊಂಡು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ದೇಹದ ಯಾವುದೇ ಭಾಗದಲ್ಲಿ ಒತ್ತಡ ಬೇಡ. ಬದಲಿ ಮಂದಹಾಸವನ್ನು ತಂದ್ಕೊಳ್ಳೋಣ. ನೀವು ಅದಕ್ಕಿಂತ ಪೂರ್ವದಲ್ಲಿ 1 ಗ್ಲಾಸ್ ನೀರನ್ನ ಕುಡಿಬಹುದು. 1 ಗ್ಲಾಸ್ ನೀರನ್ನ ಧ್ಯಾನದ ನಂತರ ಚೈತನ್ಯಯುತವಾದ ನೀರು, ಶಕ್ತಿಯುತವಾದ ನೀರನ್ನು ಸೇವಿಸಲಿಕ್ಕೆ ನೀವು ಗ್ಲಾಸ್ ನೀರನ್ನ ಇಟ್ಕೊಳ್ಳಿ. ಸುತ್ತಲೂ ಕತ್ತಲೆ ಮಾಡ್ಕೊಳ್ಳಿ. ಮಂದವಾದ ಬೆಳಕಿರ್ಲಿ, ಪ್ರಖರವಾದ ಬೆಳಕು ಬೇಡ. ಮುಖದಲ್ಲಿ ಮಂದಹಾಸವನ್ನು ತಂದುಕೊಂಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚೋಣ. ಈ ಧ್ಯಾನಕ್ಕೆ ಜಗತ್ತಿಗೆ ಆನಪಾನಸತಿ ಧ್ಯಾನವನ್ನು ಹೇಳಿಕೊಟ್ಟಂತ ಪತ್ರಿಜಿ ಗುರುಗಳನ್ನ, ಮಹಾವತಾರ್ ಬಾಬಾಜಿಯವರನ್ನ, ಎಲ್ಲ ಹಿರಿಯ ಪಿರಮಿಡ್ ಮಾಸ್ಟರ್ಗಳನ್ನ, ತಂದೆ ತಾಯಿಯರನ್ನ ಆಹ್ವಾನಿಸೋಣ. ಎಲ್ಲ ಹಾಸ್ಟೆಲ್ ಮಾಸ್ಟರ್ಗಳನ್ನು ಆಹ್ವಾನಿಸೋಣ. ಸಪ್ತರ್ಷಿಗಳನ್ನು ನಾವು ಧ್ಯಾನಕ್ಕೆ ಆಹ್ವಾನಿಸೋಣ. ಸುತ್ತಲೂ ಯಾವುದೇ ಶಬ್ದ ಬಂದರೂ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವುದು ಬೇಡ. ಈಗ ನಮ್ಮ ಗಮನವನ್ನು ಉಸಿರಿನ ಕಡೆಗೆ ತೆಗೆದುಕೊಂಡು ಬರೋಣ. ನಾವು ತೆಗೆದುಕೊಳ್ಳುತ್ತಿರುವಂತಹ ಉಸಿರಿನೊಂದಿಗೆ ಬ್ರಹ್ಮಾಂಡದಲ್ಲಿರುವಂತಹ ವಿಶ್ವಶಕ್ತಿಯನ್ನ ತೆಗೆದುಕೊಳ್ಳೋಣ. ನಾವು ಹೊರಗೆ ಬಿಡುತ್ತಿರುವಂತ ಉಸಿರಿನೊಂದಿಗೆ ನನ್ನಲ್ಲಿರುವಂತ ನಕಾರಾತ್ಮಕ ಯೋಚನೆಗಳನ್ನ ಹೊರ ಹಾಕುತ್ತಾ ಬರೋಣ. ಪ್ರತಿ ಉಸಿರನ್ನು ಗಮನಿಸುತ್ತಾ ಗಮನಿಸುತ್ತಾ ನಾವು ಶೂನ್ಯ ಸ್ಥಿತಿಗೆ ಹೋಗೋಣ. ಮಧ್ಯದಲ್ಲಿ ಯಾವುದೇ ಯೋಚನೆ ಬಂದರೂ ಯೋಚನೆಯನ್ನ ಪಕ್ಕಕ್ಕಿಟ್ಟು ಮತ್ತೆ ನಮ್ಮ ಗಮನವನ್ನು ಉಸಿರಿನ ಕಡೆಗೆ ತೆಗೆದುಕೊಂಡು ಬರೋಣ.
ಉಸಿರನ್ನು ಗಮನಿಸುತ್ತಾ ಗಮನಿಸುತ್ತಾ ನಾವು ಶೂನ್ಯ ಸ್ಥಿತಿಗೆ ತಲುಪೋಣ ಮಾಸ್ಟರ್. ದೇಹದ ಯಾವುದೇ ಭಾಗದಲ್ಲೂ ಸಂವೇದನೆ ಇದ್ದರೆ ಅದನ್ನ ಪ್ರತಿಕ್ರಿಯೆಯನ್ನು ಕೊಡುವುದು ಬೇಡ, ಅದನ್ನು ಗಮನಿಸುವುದು ಮಾತ್ರ. ಈ ಧ್ಯಾನವನ್ನ ಸಂಗೀತದೊಂದಿಗೆ ಮುಂದುವರಿಸೋಣ. 30 ನಿಮಿಷ 25 ನಿಮಿಷ ಸಂಗೀತ ಧ್ಯಾನ, ನಂತರ ಶೂನ್ಯ ಧ್ಯಾನ. ಮ್ಯಾಮ್ ಮ್ಯೂಸಿಕ್ ಆನ್ ಮಾಡಿ ಮ್ಯಾಮ್. ಮಾಡ್ತೀನಿ. ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಶೂನ್ಯ ಧ್ಯಾನವನ್ನ ಮುಂದುವರಿಸಿ ಮಾಸ್ಟರ್. ಏನೋ ತಗೋತಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ.
ಮಾಸ್ಟರ್ಸ್, ಈಗ ಶೂನ್ಯ ಧ್ಯಾನದಲ್ಲಿ ಮುಂದುವರಿಯೋಣ. 10 ನಿಮಿಷ. ಸೂಚನೆ ಕೊಡುವವರೆಗೂ ಕಣ್ಣುಗಳನ್ನು ತೆಗೆಯುವುದು ಬೇಡ. ಶೂನ್ಯವಾದ ಅದ್ಭುತ ಧ್ಯಾನವನ್ನು ಮುಂದುವರಿಸೋಣ. ಎಲ್ಲರೂ ಶೂನ್ಯ ಸ್ಥಿತಿಯಲ್ಲಿದ್ದೇವೆ. ಇದೇ ರೀತಿ 10 ನಿಮಿಷ ಇದೇ ಶೂನ್ಯ ಸ್ಥಿತಿಯಲ್ಲಿ ಮುಂದುವರಿಯೋಣ.
ಮಾಸ್ಟರ್ಸ್, ಈಗ ಶೂನ್ಯ ಧ್ಯಾನದಿಂದ ನಿಧಾನವಾಗಿ ಪರಿಸರ ಎಚ್ಚರಿಕೆಗೆ ಬರೋಣ. ನಾವು ಹೇಳುವವರೆಗೂ ಕಣ್ಣುಗಳನ್ನು ತೆರೆಯುವುದು ಬೇಡ. ದೇಹ ಎಚ್ಚರಿಕೆ ಬರೋಣ. ಶೂನ್ಯ ಸ್ಥಿತಿಯಿಂದ ಪುನಃ ನಮ್ಮ ದೇಹ ಎಚ್ಚರಿಕೆ, ಪರಿಸರ ಎಚ್ಚರಿಕೆಗೆ ಬರೋಣ. ತಕ್ಷಣವೇ ನಾವು ಕಣ್ಣುಗಳನ್ನು ತೆರೆಯುವುದರಿಂದ ಧ್ಯಾನದಿಂದ ಪಡೆದಂತ ನಮ್ಮ ಶಕ್ತಿಯನ್ನು ನಾವು ಕಳೆದುಕೊಳ್ಳಬಹುದು. ಆದ್ದರಿಂದ ಕಣ್ಣುಗಳನ್ನ ತೆರೆಯುವುದು ಬೇಡ. ನಿಧಾನವಾಗಿ ದೇಹ ಎಚ್ಚರಿಕೆ, ಪರಿಸರ ಎಚ್ಚರಿಕೆಗೆ ಮರಳೋಣ. ವೃಷಶ್ ಮುದ್ರೆಯನ್ನ ಬಿಡಿಸಿಕೊಂಡು ಎರಡೂ ಕೈಗಳನ್ನ ಪಿರಮಿಡ್ ಆಕಾರದಲ್ಲಿ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳೋಣ. ಪಿರಮಿಡ್ ಆಕಾರದಲ್ಲಿ ನಮ್ಮ ಕೈಗಳಲ್ಲಿರುವಂತಹ ಶಕ್ತಿಯನ್ನ ಪಡೆದುಕೊಳ್ಳೋಣ. 5, 4, 3, 2, 1, 0. ಮಾಸ್ಟರ್ಸ್, ಈಗ ಕಣ್ಣುಗಳನ್ನು ತೆರೆದು ಅಲ್ಲಿ ನಿಧಾನವಾಗಿ ಕೈಗಳನ್ನ ನಮ್ಮ ಕಣ್ಣು ಮುಂದೆ ಹಿಡಿದುಕೊಂಡು ತ್ರಿಶಕ್ತಿಗಳು ವಾಸಿಸುತ್ತಿರುವಂತಹ ಕರಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯೋಣ. ಐದು, 4, 3, 2, 1, 0. ಕಣ್ಣುಗಳನ್ನು ತೆರೆದು ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಸ್ಟರ್. ವಿಡಿಯೋ ಆನ್ ಮಾಡಿಕೊಂಡು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ನೀವು ಧ್ಯಾನದಿಂದ ಹೊರಗಡೆ ಬಂದಿರುವುದು ನಮಗೆ ಅರ್ಥ ಆಗುತ್ತದೆ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಇವತ್ತಿನ ಸಂಗೀತ ಧ್ಯಾನ ಮತ್ತು ಮೌನ ಧ್ಯಾನಕ್ಕೆ ಆಶೀರ್ವದಿಸಿದಂತ ಎಲ್ಲ ಹಿರಿಯ ಚೈತನ್ಯಗಳಿಗೆ, ಮಾಸ್ಟರ್ಗೆ ಹಾಗೂ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ಧ್ಯಾನಕ್ಕೆ ಸಹಕರಿಸಿದಂತ ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ, ಉಸಿರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ ಮಾಸ್ಟರ್. ಹಾಗೂ ಈ ಗುಂಪು ಧ್ಯಾನದಲ್ಲಿ ಭಾಗವಹಿಸಿದಂತ ತಮಗೆಲ್ಲರಿಗೂ ಕೂಡ, ತಮ್ಮ ಆತ್ಮಗಳಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತಿನ 41 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಹಾಗೂ ಸಮಗ್ರ ಜೀವನ ಶೈಲಿ ಇವತ್ತು ವಿಶೇಷ, ಅವರು ಮೊಸರಿನ ಬಗ್ಗೆ ಧ್ಯಾನವನ್ನು ನೀಡಿದಂತ ಮಧುರಾ ಮೇಡಮ್ ಅವರಿಗೂ ಈ ಮೂಲಕ ವಂದನೆಗಳನ್ನ ಅರ್ಪಿಸೋಣ. ಹಾಗೂ ಸನಗೌಡ್ ಸರ್ ಮುದ್ರೆಯ ಬಗ್ಗೆ, ವ್ಯಾನ ಮುದ್ರೆ ಅಥವಾ ಕುಬೇರ ಮುದ್ರೆ ಬಗ್ಗೆ ಅವರು ಧ್ಯಾನವನ್ನ ಹಂಚಿಕೆ ಮಾಡಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಯಶೋಧ ಮೇಡಮ್ ನೀವು ಅವ್ರಿಗೆ ಗ್ರಾಟಿಟ್ಯೂಡ್ ಕೊಡ್ತೀರಾ? ಮಾತಾಡಿ. ಎಸ್ ಮೇಡಮ್. ಓಕೆ. ಇದುವರೆಗೂ ತುಂಬಾ ಚೆನ್ನಾಗಿ ನೀವು ಧ್ಯಾನ ಮಾಡಿಸಿದಿರಾ ನಂದಾ ಮೇಡಮ್, ನಿಮಗೂ ಕೂಡ ಆತ್ಮಪೂರ್ವಕ ಧನ್ಯವಾದಗಳು. ಮಧುರಾ ಮೇಡಮ್ಗೂ ಕೂಡ ಆತ್ಮಪೂರ್ವಕ ಧನ್ಯವಾದಗಳು. ಸಣ್ಣಗೌಡ್ರು ಸರ್ಗೂ ಆತ್ಮಪೂರ್ವಕ ಧನ್ಯವಾದಗಳು. ಇದುವರೆಗೂ ಮತ್ತೆ ಸ್ವಾಧ್ಯಾಯ ಕೇಳಿಸ್ಕೊಂಡು ಧ್ಯಾನ ಮಾಡಿರುವಂತ ಎಲ್ಲಾ ಮಾಸ್ಟರ್ಸ್ಗೂ ಕೂಡ ಆತ್ಮಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಲ್ಲಿವರೆಗೂ ರಘುನಾಥ್ ಅವರು ಹೋಸ್ಟ್ ಆಗಿ ಅವರು ಕೂಡ ಕಾರ್ಯನಿರ್ವಹಿಸಿದ್ದಾರೆ. ನೀವು ಕೂಡ ಅತ್ಯಂತ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸಿದ್ರಿ. ನನಗೂ ಕೂಡ ಇದು ಸದಾವಕಾಶ ಅಂತ ಭಾವಿಸ್ತೇನೆ. ಯಾಕಂದ್ರೆ ರೇವತಿ ಮೇಡಮ್ ಅವರ ಅನುಪಸ್ಥಿತಿಯಲ್ಲಿ ನನಗೆ ಇದನ್ನ ಅವಕಾಶವನ್ನ ಕಲ್ಪಿಸಿಕೊಟ್ರು. ಈ ಅವಕಾಶಕ್ಕಾಗಿ ನಾವು ಯಾವ ರೀತಿ ಬಳಸ್ಕೊಂಡಿದ್ರು ಗೊತ್ತಿಲ್ಲ.
ನನಗೆ ತಿಳಿದಷ್ಟು ನಾನು ಇಲ್ಲಿ ಮಾಡಿದ್ದೀನಿ. ನನಗೆ ಅವಕಾಶ ಕೊಟ್ಟಿದ್ದಂತ ಮಹಾವತಾರ್ ಫೌಂಡೇಶನ್ಗೂ ಹಾಗೂ ರೇವತಿ ಮೇಡಮ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲ ಆತ್ಮಬಂಧುಗಳಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಅನುಭವ ಎಲ್ಲಾ ಕಡೆನೂ ನಿಮ್ದು ಅದ್ಭುತವಾಗಿ ನಿರೂಪಣೆ ಮಾಡ್ತೀರಾ ಮೇಡಮ್. ಧನ್ಯವಾದ ನಿಮಗಂತೂ. ತುಂಬಾ ಧನ್ಯವಾದಗಳು ಮೇಡಮ್. ಓಕೆ, ರಘು ಅವ್ರು ಏನ್ ಮಾತಾಡ್ತೀರಾ? ಸಂಪನ್ಗೊಳಿಸೋಣ. ರಘುನಾಥ್ ಸರ್ ಇಲ್ಲ ಅನ್ಸುತ್ತೆ. ರಘುನಾಥ್ ಅವ್ರದ್ದೇನು ಇದಾಗಿದೇನು? ಇದಾರೆ. ರಘುನಾಥ್. ಎಸ್ ಮ್ಯಾಮ್. ಸಂಪನ್ನಗೊಳಿಸೋಣ ಮೇಡಮ್. ಆಯ್ತು. ಓಕೆ, ಎಲ್ರಿಗೂ ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಹಾಗೆ ಈ ದಿನ ನಂದಾ ಮೇಡಮ್ ಕೂಡ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ.